ಈಗ ತೋರಿಸಿ ಬನ್ನಿ. ಈಗ ನೋಡಿ ಸಂಪೂರ್ಣ ವಾಸಿ ಕಳೆದು ಕೊಡಿ ಸರ್. ಸೊ ಈ ಥರ ಇತ್ತು. ಈಗ ನೋಡಿ ಇಲ್ಲಿ ತೋರಿಸ್ತಾರೆ ಇಲ್ಲಿ. ಸೊ ನೋಡಿ ಇವಾಗ ಫುಲ್ಲು ಕಂಪ್ಲೀಟಾಗಿ ವಾಸಿ ಆಗಿದೆ. ಇನ್ನೇನು ಬೆರಳೆ ಕಟ್ಟಾಗಬೇಕು ಅನ್ನೋ ಲೆವೆಲ್. ನೋಡಿ 3 ತಿಂಗಳು ವಾಸಿ ಆಗಿದೆ. 3 ತಿಂಗಳು ವಾಸಿ ಆಗಿದೆ. 3 ತಿಂಗಳು ವಾಸಿ. ಭರವಸೆ ಬಿಟ್ಬಿಟ್ಟಿದ್ರಿ. ನನಗೆ ಜನ್ಮ ನೀಡಿದ್ದಾರೆ ಅವರು. ಅಲ್ಲ ಮುಂಚೆ ಇಲ್ಲಿಂದ ಪೂರ್ತಿ 2 ಭಾಗ ಆಗಿತ್ತು. ಇಷ್ಟು ದಪ್ಪ ಇತ್ತಾ, ಕೈಯೇ 2 ಓಳ ರೀತಿ ಆಗಿತ್ತು ಅಂತ ಸಮಸ್ಯೆನ ಇಲ್ಲಿಗೆ ತೆಗಿಬೇಕಂತ ಅಲ್ಲೇ ದಾವಣಗೆರೆ ಹೋಗ್ತಾ ಇದ್ವಿ ನಾವು. ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನಮ್ಮ ತಂಗಿ ಫೋನ್ ಮಾಡಿದ್ದಕ್ಕೆ ಎಮರ್ಜೆನ್ಸಿಯಾಗಿ ಬೆಳಗಿನ ಜಾವ ಬಂದು ಇಲ್ಲಿ ಸ್ವಾಮಿ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಈ ಕಾಲು ಉಳಿತು ನನಗೆ. ಸರ್ ಇಲ್ಲಿ ಕಟ್ ಆಗ್ಬೇಕಾಯ್ತು. ಇದೆಲ್ಲ ಮಾಂಸನೇ, ಚರ್ಮ ಇಲ್ಲ. ಇದೆಲ್ಲ ಫುಲ್ ಚರ್ಮ ಇಲ್ಲ. ಇಲ್ಲಿಂದ ಮಟನ್ ಎಲ್ಲ ಈಗ ನೋಡ್ರಿ ಎಲ್ಲ ಹೊಸದಾಗಿ ಬಂದು ಹೊಸ ಎಲ್ಲ ಚರ್ಮ ಎಲ್ಲ ಸರ್ 4 months ಅದರೊಳಗೆ ಇದಾಗ್ಬಿಡ್ತಿಲ್ಲ. ನನಗೆ ಪ್ರಾಣ ಉಳಿದಿರೋದೇ ಹೆಚ್ಚಿನ ಮಾತು. ಇವರಿಂದಾನೇ ನಮ್ಗೆ ಇದಾಗೈತೆ ಎಲ್ಲ ವಾಸಿ ಆಗೈತೆ. ಮೊದಲು ನಡೀತಾ ಇರಲಿಲ್ಲ, ಎಲ್ಲ ಕುಂಟ್ಕಂತ ಬರ್ತಿದ್ವಿ, ಎತ್ತಾಡ್ತಿದ್ರು. ಈಗ ನಡೀತಿದ್ದೀವಿ. ಎಲ್ಲ ಇಲ್ಲಿವರೆಗೂ ಕಾಲ್ ಕಟ್ ಮಾಡ್ಬೇಕಂತ ಅಂದಿದ್ರು. ಕಟ್ ಮಾಡ್ಕೊಂಡು ತೆಗಿಬೇಕಂತ ವಿಡಿಯೋ ಇದೆ ಮಂಜಣ್ಣರ ಹತ್ರ. ಸಂಪೂರ್ಣ ವಾಸಿ ಆಗಿದೆ. ಈಗ ನಿಮ್ಗೆ ಯಜಮಾನ್ರೆ ಫುಲ್ ವಾಸಿ ಆಗೈತೆ ಅಣ್ಣ, ಏನು ತೊಂದರೆ ಇಲ್ಲ. ನಮಗೆ ನಡೆಯೋಕ್ಕೆ ಕಾರಣ ಅಂದರೆ ಮಂಜಣ್ಣ. ಎರಡೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಂಥ ರೋಗಿಗಳಿಗೆ ಗಾಡ್ ಫಾದರ್. ಇಂಥ ರೋಗಿ ಆಪತ್ ಬಾಂಧವರು ಇರಲಿ ಇಲ್ಲದ ಇರಲಿ ತನ್ನ ಮಕ್ಕಳಿಗೆ ನೋಡಲ್ಲ, ಆ ಟೈಪಲ್ ರೋಗಿಗೆ ನೋಡಿಕೊಂಡು ಭಾಳ ಜನಕ್ಕೆ ವಾಸಿ ಮಾಡಿ. ಒಂದು ವಾರ ಆಯ್ತು. ಒಂದು ವಾರದಲ್ಲಿ ಏನು ಅನಿಸ್ತಾ ಇದೆಯಪ್ಪ ನಿಮಗೆ? ನನಗೆ ವಾಸಿ ಆಗ್ತದೆ. ನೋಡಿ ಈಗ ಆಲ್ಮೋಸ್ಟ್ ಮುಂಚೆಗೂ ಇವಾಗ ಆಲ್ಮೋಸ್ಟ್ 99 ಭಾಗ ಏನೂ ಇಲ್ಲ. ನೋಡಿ ಇದು ನೋಡಿ ಯಜಮಾನರಿಗೆ ಭಾಳ ಇದು ನೋಡಿ ಮನೇಲಿ ನೋಡ್ಕೊಳ್ಳಲ್ಲ. ಸಿಟಿ ಕಡೆ ಬಡವರು ಬಂದು ದೇವ್ರ ಸಾಯಿರು ನಮ್ಮ ಪಾಲಿಗೆ ತೋರಿಸಿ ಸರ್. ಒಂಚೂರು ಕಾಲು ತೋರಿಸಿ ಅವ್ರಿಗೆ. ಎಲ್ಲ ಕ್ಲಿಯರ್ ಆಗಿದೆಯಾ? ಯಾವಾಗ ಬಂದಿದ್ದೀವಿ ನೀವು? ಎಷ್ಟು ದಿವಸ ಆಯ್ತು ನಿಮಗೆ? ನಮ್ದು 2 ತಿಂಗಳು ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಗಿ ಇಲ್ಲಿ ಬಂದ್ಮೇಲೆ ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿ ಎಲ್ಲ 10,000 ಖರ್ಚು ಮಾಡಿ ಇಲ್ಲಿ ಅಲ್ಲಿ ಒಪ್ಪು ಕಳ್ಕೊಂಡಿದ್ರೆ. ಎಷ್ಟು ತಿಂಗಳು ಮುಂಚೆ ತೋರಿಸಿದ ಹಾಸ್ಪಿಟಲಲ್ಲಿ? 5 ತಿಂಗಳು ಮುಂಚೆ ವಾಸಿ ಆಗಿರಲಿಲ್ಲ. ಇಲ್ಲಿ ಬಂದು 1 ತಿಂಗಳಿಗೆ ಸ್ವಲ್ಪ ಬದಲಾವಣೆ ಕಾಣ್ತಾ. 2 ತಿಂಗಳು ಕ್ಲಿಯರ್ ಆಗುತ್ತೆ. ಮುಂಚೆ ಜಾಸ್ತಿ ಇತ್ತು, ಇಲ್ಲಿ ಬಂದ್ಮೇಲೆ ಪರವಾಗಿಲ್ವಾ? ಪರವಾಗಿಲ್ಲ, ಕಮ್ಮಿ ಆಗಿಲ್ಲ. ಮುಂಚೆ ಎಲ್ಲಿ ತೋರಿಸ್ತಾ ಇದ್ರಿ ನೀವು? ಆಸ್ಪತ್ರೆಗೆ ತೋರಿಸಿ ವಾಸಿ ಆಗಲಿಲ್ಲ? ಇಲ್ಲ ಸರ್. ಈಗ ಇಲ್ಲಿ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ, ಕಮ್ಮಿ ಆಗ್ತದೆ. ಮಂಜುನಾಥ್ ಸರ್ ಬಗ್ಗೆ ಏನು ಹೇಳ್ತಾರೆ ಈಗ? ಸರ್ ದೇವ್ರ ಸಾವಿರ ದೊಡ್ಡ ಮಾತು. ಮತ್ತೆ ಬಂದು ಇಲ್ಲಿ ಮದ್ದು ತಗೊಂಡು ತುಂಬ ಕಮ್ಮಿ ಆಯ್ತು. ಅಂದ್ರೆ ಎಲ್ಲ ಫುಲ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು. ಆಗಲ್ಲ, ಕಾಲನೇ ಕಟ್ ಮಾಡಿ ಕಾಲ್ ಕಟ್ ಮಾಡ್ಬೇಕಂತ. ಕಾಲು ಉಳಿದಿದೆ. ಮುಂಚೆನೇ ಬಂದಿದ್ರೆ ಎಲ್ಲ ನೀಟಾಗಿರೋದು. ನೀಟಾಗಿರುತ್ತೆ. ಸರ್ ಇಲ್ಲಿ ಬಂದಾಗಿರೋ 2 ಸ್ಟ್ಯಾಂಡ್ ಸ್ಟಿಕ್ ಇಟ್ಕೊಂಡು ತುಂಬಾ ಕಾಲೇ ತೆಗಿಬೇಕಂದ್ರು ನೋಡಿ ಕಾಲು ಉಳಿಸ್ಕೊಟ್ಟು ಗುಣ ಆಗಿದೆ. ಎಷ್ಟು ಭಾಗ ಗುಣ ಆಗಿದೆ? ಸರ್ 3/4 ಭಾಗ ಗುಣ ಆಗಿದೆ. 75 ಭಾಗ 100ಕ್ಕೆ ಬರಲ್ಲ ಹೋಗಿ ಸರ್. ಅದೆಲ್ಲ ಇದು ಕಟ್ ಮಾಡಿ ತೆಗಿಬೇಕಂದ್ರೆ ಎಲ್ಲ ಕಟ್ ಮಾಡಿ ತೆಗಿಬೇಕಂತ ಹೇಳಿದ್ರು ಆಸ್ಪತ್ರೆ. ಮತ್ತು ಎಷ್ಟು % ವಾಸಿ ಆಗಿದೆ ಸರ್? ಈಗ 90% ವಾಸಿ ಆಗಿದೆ. ಏನೂ ಇಲ್ಲ ನೋಡಿ, ಎಲ್ಲ ಇದಾಗಿದೆ. ಅದ್ಭುತ, ಒಳ್ಳೇದಾಗಲಿ ಯಜಮಾನ್ರೆ. ಮಂಜುನಾಥ್ ಡಾಕ್ಟರ್, ನಮ್ಮ ಡಾಕ್ಟರ್ ಸರ್ ದೇವರು, ಮಂಜುನಾಥ್ ದೇವರು ಅಂತ ಹೇಳ್ತೀವಿ ನಾವು. ನಮಸ್ತೆ ಎಲ್ಲ ವೀಕ್ಷಕರಿಗೂ. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹರೀಶ್ ಎಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕೋಟೆನಾಡು ಚಿತ್ರದುರ್ಗಕ್ಕೆ ಬಂದಿದ್ದೀವಿ. ಇದು ರಾಜ್ಯ ಪ್ರಸಿದ್ಧ, ದೇಶ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಆರಾಧ್ಯರವರು ಇಲ್ಲಿ ಗ್ಯಾಂಗ್ರೀನ್ ಸಮಸ್ಯೆಗೆ ಅದ್ಭುತವಾದ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಈ ಕೋಟೆನಾಡಿನಲ್ಲಿ. ಇವತ್ತು ನಮ್ಮ ವೀಕ್ಷಕರಿಗೆಲ್ಲ ಪರಿಚಯ ಮಾಡಿಸ್ಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮಾರು ಸಮಸ್ಯೆಗಳಿಂದ ಬರುವಂಥ ದೇಶದ ನಾನಾ ಭಾಗಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಈ ಸ್ಥಳಕ್ಕೆ ತಮ್ಮ ಸಮಸ್ಯೆಗಳತ್ತು, ಗ್ಯಾಂಗ್ರೀನ್ ಸಮಸ್ಯೆ ಹೊತ್ತು ಬರ್ತಾರೆ. ಅವರಿಗೆ ಶೀಘ್ರವಾಗಿ ಸ್ಪಂದಿಸಿ ಎಲ್ಲೂ ವಾಸಿ ಆಗೋದೇ ಇಲ್ಲ ಅನ್ನೋ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ನಮ್ಮ ಜನರಿಗೆ, ನಮ್ಮ ಆಶಾಭಾವನೆನೇ ಕಳ್ಕೊಂಡಿರ್ತಕ್ಕಂಥ ಜನರಿಗೆ ಇವರು ಇವತ್ತು ಹೊಸ ಒಂದು ಭರವಸೆ, ಒಂದು ಆಶಾದಾಯಕವಾಗಿ ನಮಗೆ ಈ ಸಮಸ್ಯೆಯಿಂದ ಪಾರು ಮಾಡಲಿಕ್ಕೆ ನಮ್ಮ ಮಂಜುನಾಥ್ ಆರಾಧ್ಯರವರು ಭಾಳ ಅತ್ಯುತ್ತಮವಾದ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಈಗ ಅವರೇ ಇದರ ಬಗ್ಗೆ ಮಾತಾಡ್ತಾರೆ.
ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಆರಾಧ್ಯ KR, ಪಾರಂಪರಿಕ ನಾಟ್ಯ ವೈದ್ಯರು. ನಾವಿರೋದು ನೆಹರು ನಗರ, ಚೋಳಗುಡ್ಡ ರೋಡು, ಚಿತ್ರದುರ್ಗ. ಗಣೇಶನ ದೇವಸ್ಥಾನದ ಹತ್ರ ನಾವಿದ್ದೀವಿ ಚಿತ್ರದುರ್ಗದಲ್ಲಿ. ನಾನು ಈ ಥರ ಈ ಗಾಯಗಳು, ಹಳೆ ಗಾಯಗಳು, ಹೊಸ ಗಾಯಗಳು, ಆಮೇಲೆ ವಾಸಿನೇ ಆಗದಿರೋಂಥ ಗಾಯಗಳಿಗೆ ನಾನಿಲ್ಲಿ ಚಿತ್ರದುರ್ಗದಲ್ಲಿ ಔಷಧಿ ಕೊಡ್ತಾಯಿದ್ದೀನಿ. ಈ ಥರ ಯಾರೇ ಸಮಸ್ಯೆ ಇದ್ರೂ ಬಂದು ನಮ್ಮ ನಂಬರ್ಗೆ ಫೋನ್ ಮಾಡಿ. ನಮಸ್ತೆ. ಇಲ್ಲಿ ಯಾವ ರೀತಿ ಸಮಸ್ಯೆ ಜನ ಬರ್ತಾ ಇದ್ದಾರೆ, ಎಷ್ಟು ದಿವಸದಲ್ಲಿ ವಾಸಿ ಆಗ್ತದೆ, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀರಾ ಸರ್? ಇಲ್ಲಿ ನೋಡಿ, ಈ ಥರ ಬ್ಲಾಕ್ ಗ್ಯಾಂಗ್ರೀನ್ ಆಗಿರೋ ಅಂದರೆ ಕಪ್ಪು ಗಾಯಗಳು, ಈ ಥರ ಇರೋ ಸಮಸ್ಯೆಗಳವರು ಬರ್ತಾ ಇದ್ದಾರೆ. ಆಮೇಲೆ ನೋಡಿ, ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ವಾ? ಹ್ಞೂ ಸರ್, ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಆಮೇಲೆ ಯಜಮಾನರಿಗೆ ಕೈ ತೋರಿಸಿ, ಬನ್ನಿ ಈ ಕಡೆ ನೋಡಿ. ಇವರಿಗೆ ಯಜಮಾನ್ರೆ ಹೇಳಿ, ನಿಮಗೇನು ಸಮಸ್ಯೆ ಆಗಿತ್ತು? ಏನು ಸಮಸ್ಯೆ ಇತ್ತು ನನಗೆ ಹಾವು ಕಡಿದಿತ್ತು ಇಲ್ಲಿ. ಇಲ್ಲ, ಹಾವು ಕಡಿದಿತ್ತು. ಓಕೆ, ಹಾವು ಕಡಿದಿತ್ತು. ನನಗೆ ಗೊತ್ತಿಲ್ಲ, ಸುಮ್ಮನೆ ನನಗೆ ಗೊತ್ತಿಲ್ಲದ್ದು ಯಾವುದೋ ಯಾವ್ದು ಬೇಕಾದ್ರೂ ಊಟ ಮಾಡಿಬಿಟ್ಟೆ. ಊಟ ಮಾಡಿದಾಗ ಕಾಯಿ ಇಷ್ಟು ದಪ್ಪ ಆಯಿತು. ಇಷ್ಟು ದಪ್ಪ ಆದಾಗ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ. ಹೋದಾಗ ಅವ್ರು ಏನು ಮಾಡಿದರು, ಕೊಯ್ದುಬಿಟ್ಟು ಎಲ್ಲ ಕಿವು ರಕ್ತ ತೆಗೆದ್ಬಿಟ್ಟಾಗ ಈಗ ಮಾಂಸ ಗಿಂಸ ಎಲ್ಲ ಚಿಕಿತ್ಸೆ ನೀಡಿದ್ರು. ನೀಡಿದ್ರೆ ಮಾಡ್ದಂಗೆಲ್ಲ ಇನ್ನೂ ದೂರ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಹೋಗ ಜೀವ ಇಂಥ ನನ್ನ ಪ್ರಾಣ ಉಳಿಸಿದಂಥ ದೇವರು ಒಂದೆರಡು ಸರ್ ಅದ್ಭುತವಾದ ನನಗೆ ಜನ್ಮ ಕೊಟ್ಟಿದ್ದಾರೆ. ಅಷ್ಟು ಎಂಥ ಕಾಯಿಲಿದ್ರು ವಾಸಿ ಮಾಡ್ತಾರೆ, ಎಂಥ ನೋವಿದ್ರು ವಾಸಿ ಮಾಡ್ತಾರೆ. ಗಾಯಗಳು ಎಂಥ ಗಾಯಗಳು ಇದ್ರು ವಾಸಿ ಮಾಡ್ತಾರೆ. ಗ್ಯಾಂಗ್ರೀನ್ ಆಗಿರ್ಬೋದು, ಶುಗರ್ ಆಗಿರಲಿ, ಯಾವುದೇ ಒಂದು ಕಾಯಿ ಆಗಿರಲಿ ವಾಸಿ ಮಾಡ್ತಾರೆ. ಸಂಪೂರ್ಣ ವಾಸಿ ಆಯ್ತು. ಸಂಪೂರ್ಣ ಇಲ್ಲಿ ಬಂದ್ಮೇಲೆ ಎಷ್ಟು ದಿವಸದಲ್ಲಿ 3 ತಿಂಗಳಿಗೆ ವಾಸಿ ಆಗಿದೆ. 3 ತಿಂಗಳಿಗೆ ವಾಸಿ ಆಗಿದೆ. 3 ತಿಂಗಳಿಗೆ ವಾಸಿ ಆಗಿದೆ. ಭರವಸೆ ಬಿಟ್ಬಿಟ್ಟಿದ್ರಿ? ನನಗೆ ಜನ್ಮ ನೀಡಿದ್ದಾರೆ ಅವರು. ಅಲ್ಲ, ಮುಂಚೆ ಭರವಸೆ ಬಿಟ್ಬಿಟ್ಟಿದ್ರಿ? ಮುಂಚೆ ಇಲ್ಲ, ನನಗೆ ಇಲ್ಲ ಎಲ್ಲ ನಮ್ಮ ಊರಾಗೆಲ್ಲ ಹೇಳಿದ್ರು, ಮುಗಿದ ಕತೆ ಅಂತ ಪತ್ರ ಕೈ ಬಂದತ್ತೆ ಹೊಂಟ್ಬಿಡಿ ಅಂತಂದು. ಇವತ್ತು ಪ್ರಾಣ ಕೊಟ್ಟಿದ್ದಾರೆ ಇವರು. ನಮ್ಮ ಸ್ನೇಹಿತರ ಮಂಜುನಾಥ್ ಆರಾಧ್ಯ ಹತ್ರ ಬಂದು ನೀವು ಚಿಕಿತ್ಸೆ ಪಡೆದ ನಂತರ ಸಂಪೂರ್ಣವಾಗಿ ವಾಸಿ ಆಗಿದೆ, ಗುಣಮುಖರಾಗಿದ್ದೀರಾ, ಖುಷಿ ಆಗ್ತಾ ಇದೆ. ಓಕೆ, ನೋಡಿ, ನಿಮ್ಮಂತ ಅವ್ರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಬಹಳ ಖುಷಿ ಆಗುತ್ತೆ. ದೊಡ್ಡವ್ರು ನೀವು ಅಲ್ಲ, ಅವ್ರ ಈ ರೀತಿ ಚಿಕಿತ್ಸೆ ಕೊಡ್ತಾ ಇದಾರಲ್ವಾ. ನೋಡಿ ವೀಕ್ಷಕರೇ, ಹಿರಿ ಜೀವ ತಮ್ಮ ಜೀವನದ ಒಂದು ಆಸೆನೇ ಬಿಟ್ಟು ಇನ್ನು ಮುಗೀತಪ್ಪ ನನ್ನ ಕತೆ ಅಂತ ಗ್ರಾಮದಲ್ಲ ಸ್ನೇಹಿತರು, ಸಂಬಂಧಿಕರು ಎಲ್ಲ ನಿಮ್ಮ ಕತೆ ಮುಗೀತು, ನೀವು ನನ್ನ ಹೊರಡ್ಬೇಕಷ್ಟೇ ಅಂತೇಳಿ ಬಿಟ್ಟಿದ್ದ ಒಂದು ಜೀವ, ಜೀವದ ಬಗ್ಗೆ ಆಸೆನೇ ಬಿಟ್ಟಿದ್ದ ಜೀವ. ಯಾರೋ ಸ್ನೇಹಿತರು ಯಾರೋ ಹೇಳಿ ಈ ಥರ ಇದ್ದಾರೆ ಮಂಜುನಾಥ್ ಆರಾಧ್ಯರು, ಖ್ಯಾತ ವೈದ್ಯರು, ಅವ್ರ ಬಳಿ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ವಾಸಿ ಆಗ್ತದೆ ಅಂತ ಬಂದರು. 3 ತಿಂಗಳಲ್ಲೇ ಆ ಬಾವು ಇಳಿದು ಮತ್ತು ಆ ಗಾಯದ ಸಮಸ್ಯೆ ಸಂಪೂರ್ಣ ವಾಸಿ ಆಗಿದೆ. ನೋಡ್ತಾ ಇದ್ದೀರಾ, ಇಲ್ಲಿಂದ ಪೂರ್ತಿ 2 ಭಾಗ ಆಗಿತ್ತು. ಇಷ್ಟು ದಪ್ಪ ಇತ್ತಾ, ಕೈಯೇ ಹಿಡಿದು ಓಳೋ ರೀತಿ ಆಗಿತ್ತು ಅಂತ ಸಮಸ್ಯೆನ ಹಳೆ ವಿಡಿಯೋನು ಇದೆ, ಹಳೆ ಫೋಟೋಗಳು ಇದೆ, ಈಗ ಹೋಗಿರೋದು ಎಲ್ಲ ಇದೆ ನಮ್ಮ ಹತ್ರ. ನಾವು ಇತ್ತೀಚೆಗೆ ನಾವು ಒಂದಷ್ಟು ವಿಡಿಯೋ ಹಾಕಿಲ್ಲ ಅಂದರೆ ನಮ್ಮ ಇದರಲ್ಲಿ ಸುಮಾರು ನಕಲಿ ವೈದ್ಯರು ಸೃಷ್ಟಿ ಆಗ್ಬಿಟ್ಟಿದ್ದಾರೆ. ನಾವು ಹಾಗಾಗಿ ಮಾಡ್ತಾರಲ್ಲ, ನಾವು ಖುದ್ದು ಪರೀಕ್ಷೆ ಮಾಡಿ ಪರಾಮರ್ಶೆ ಮಾಡಿ ನಾವು ಬಂದು ಅದನ್ನೆಲ್ಲ ತಿಳ್ಕೊಂಡು ನಂತರ ಜನಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಅವ್ರು ಬಂದರೂ ಸಹ ಸೂಕ್ತವಾಗಿ ಅವ್ರಿಗೊಂದು ಚಿಕಿತ್ಸೆ ಸಿಗಬೇಕು, ಒಂದು ಶಾಶ್ವತವಾದ ಪರಿಹಾರ ಸಿಗಬೇಕು. ಈಗಿನ ವೈದ್ಯಕೀಯ ವೆಚ್ಚಗಳು ತಮಗೆಲ್ಲ ಗೊತ್ತೇ ಇದೆ. ಕಡಿಮೆ ವೆಚ್ಚದಲ್ಲಿ ನಮ್ಮ ಪಾರಂಪರಿಕ ಚಿಕಿತ್ಸೆ ಮುಖಾಂತರ, ನಾಟಿ ಚಿಕಿತ್ಸೆ ಮುಖಾಂತರ ಸಾಕಷ್ಟಿದೆ. ಸಿದ್ಧ ವೈದ್ಯರಿದ್ದಾರೆ, ಪಾರಂಪರಿಕ ವೈದ್ಯರಿದ್ದಾರೆ, ನಾಟಿ ವೈದ್ಯರಿದ್ದಾರೆ, ರಸವೈದ್ಯರಿದ್ದಾರೆ. ಈ ರೀತಿ ಸಾಕಷ್ಟು ಒಂದು ಎಳೆಮರೆಕಾಯಿ ಥರ ಒಂದು ಈ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇಂಥವರು ಚಿಕಿತ್ಸೆನ ಇಂಥವರು ನಮ್ಮ ಈಚೆ ಮುನ್ನೆಲೆಗೆ ಬರಬೇಕು. ಇವರು ಇಂಥ ಮಂಜುನಾಥ್ ಆರಾಧ್ಯರಂಥ ವೈದ್ಯರಿಗೆ ಒಂದು ಒಳ್ಳೆ ವೇದಿಕೆ ಸೃಷ್ಟಿಯಾಗಬೇಕು. ನೋಡಿ, ಎಷ್ಟು ಗಾಯ ಸಮಸ್ಯೆ ಇಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ತಮ್ಮ ಒಂದು ಜೀವನದ ಒಂದು ಆಶಾಭಾವನೆ ಕಳ್ಕೊಂಡಿರತಕ್ಕಂಥ ಮಂದಿ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಇವತ್ತು ಗುಣಮುಖ ಆಗಿದ್ದು ಅವ್ರ ಬಾಯಲ್ಲೇ ಕೇಳ್ತಾ ಇದ್ದೀವಿ. ಎಲ್ಲರದು ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ, ಸಾಕಷ್ಟು ಚಿತ್ರಣಗಳು ಮತ್ತು ವಿಡಿಯೋ ತುಣುಕುಗಳು ನಿಮಗೆ ಆ ವಿಡಿಯೋದಲ್ಲಿ ಮುಂದಿನ ದಿವಸದಲ್ಲಿ ಹಾಕ್ತೀವಿ ಎಲ್ಲವನ್ನು. ಈಗ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ, ನೀವೇ ಖುದ್ದು ನೋಡ್ಬೋದು ಇಲ್ಲಿ.
ನೋಡಿ ಸಾಕಷ್ಟು ವೀಕ್ಷಕರು ಅಷ್ಟೇ ಇಂಥ ವಿಡಿಯೋಗಳನ್ನು ನೀವು ಯಾವುದ್ಯಾವುದೋ ವಿಡಿಯೋಗಳನ್ನು ಶೇರ್ ಮಾಡೋದಕ್ಕಿಂತ ಸಮಾಜಕ್ಕೆ ಏನಾದರೂ ಒಳ್ತಾಗೋದು, ಸಮಾಜಕ್ಕೆ ಒಳ್ತಾಗಬೇಕು, ಆ ರೀತಿ ನಮ್ಮ ಜನಕ್ಕೆ ಒಳ್ತಾಗಬೇಕು, ಒಳ್ಳೆಯ ವಿಷಯಗಳನ್ನು ಒಂದಷ್ಟು ಶೇರ್ ಮಾಡಿ ತಲುಪಿಸಿ. ಇಂಥ ಖ್ಯಾತ ವೈದ್ಯರು ಬಳಿ ಬಂದರೆ ನಿಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ, ಮಾನಸಿಕವಾಗಿ ನೀವು ಆ ಖಿನ್ನತೆಯಿಂದ ಆಚೆ ಬರ್ಬೋದು. ಹೇಗಪ್ಪ ನನ್ನ ಜೀವನ ಏನು, ಮುಂದೆ ಜೀವನ ಏನು ಅಂತೇಳಿ ಜೀವನದ ಒಂದು ಉತ್ಸಾಹನೇ ಬಿಟ್ಟಿರ್ತಕ್ಕಂಥ ಜನ ಸಂಪೂರ್ಣವಾಗಿ ಆಚೆ ಬರ್ಬೋದು. ನೋಡಿ ಕೂತ್ಕೊಟ್ರಿ ಒಂದು ಸೈಡಿಗೆ ಕೂತ್ಕೊಟ್ರಿ, ನಿಂತ್ಕೊಂಬ ಜನ ನೋಡಲಿಕ್ಕೆ ಜೋಡಲಿಕ್ಕೆ ಮುಜುಗರ ಪಡ್ತೀರಾ, ಆದರೆ ಆ ವೈದ್ಯ ತನ್ನ ವೃತ್ತಿನ ದೇವರು ಅಂತ ಸ್ವೀಕರಿಸಿದ್ದಾರೆ. ದೈವತ ಭಾವದಿಂದ ಅವರು ಇವತ್ತು ಆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಕೂತ್ಕೊಂಡ್ರಿ, ಅಲಕ್ಷಣ ಕೂತ್ಕೊಡ್ರಿ. ಕೆಲವೊಬ್ಬರಿಗೆ ತಲೆ ತಿರುಗುತ್ತೆ. ಹಾಂ, ಎಲ್ಲೆಲ್ಲಿ ಹೋಗಿದ್ರು, ಯಾವ್ಯಾವ ಅಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ದ್ವಿ ಇಲ್ಲಿ. ಎಲ್ಲ ಸ್ವಲ್ಪ ಎಲ್ಲ ಇದಾಗಿರ್ಲಿಲ್ಲ, ಮತ್ತೆಲ್ಲ ಸ್ವಲ್ಪ ಇದಾಗಿತ್ತು ಎಲ್ಲ ಆಗಿದೆಯಮ್ಮ ಈ ಸಮಸ್ಯೆ? ಇದಲ್ಲ 4 ತಿಂಗಳು ಆಯ್ತು ಸರ್. 4 ತಿಂಗಳು. ಹಾಂ, 2.5 ತಿಂಗಳಾಗಿದೆ. 2 ತಿಂಗಳಿಂದ ನೀವು ಮುಂಚೆ ಎಷ್ಟು ವರ್ಷದಿಂದ ಇದ್ದಿತ್ತು ಸಮಸ್ಯೆ? ಇವ್ರಿಗೆ ಸ್ವಲ್ಪ ಶುಗರ್ ಇತ್ತು, ಮಾತ್ರ ಬಿಟ್ಟಿದ್ರು. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗಿತ್ತು? ಇಲ್ಲ, ಈ ಸಮಸ್ಯೆ ಬರೀ 4 ತಿಂಗಳಿಂದ ಹಾಸ್ಪಿಟ್ಲಿಗೆ ಹೋಗಿ ನಿಮ್ಗೆ ಹಾಸ್ಪಿಟ್ಲಿಗೆ ಹೋದ್ವಿ. ಒಂದು ಯಾವುದೋ ಮುಳ್ಳು ತುಳಿದಿದ್ರು, ಅದು ಗೊತ್ತಾಗ್ಲಿಲ್ಲ, ಅದು ವಿಷದ ಮುಳ್ಳು ಅಂತ ಅವರು ಹೇಳಿದ್ರು. ಸ್ವಲ್ಪ ಕೊಯ್ದ್ರು, ಎಲ್ಲ ತೆಗೆದ್ರು, ಕೀವು ರಕ್ತ ಎಲ್ಲ ತೆಗೆದ್ರು, ಎಲ್ಲ ಕ್ಲೀನ್ ಆಯ್ತು, ಚಿಕಿತ್ಸೆ ನೀಡಿದ್ದಾರೆ. ಆಯಿತು. ಆಮೇಲೆ ಸ್ವಲ್ಪ ದಿವಸ ನೋಡಿದ್ವಿ, ಅದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ತೆಗೆಯಂಗೆ ಇದು ಮಾಡಿದ್ರು, ಕಲ್ ತೆಗಿಬೇಕಂತ ಹೇಳಿದ್ರು. ಇಲ್ಲಿ ಏನು ಹೇಳಲಿಲ್ಲ, ಸುಮ್ಮನೆ 2 ದಿವಸಕ್ಕೊಂದ್ಸತಿ ಹೋಗೋದು, ಮಾಂಸ ತೆಗೆಯೋದು, ಆ ಪಲ್ಸ್ ಅನ್ನೋದು ಬರುತ್ತಲ್ಲ ಅದೆಲ್ಲ ತೆಗೆದ್ರು. ಪಾಪ ಅವ್ರ ಬಗ್ಗೆನೂ ನಾವು ಏನು ಹೇಳೋಕ್ಕಾಗಲ್ಲ, ಏನು ಇದು ಮಾಡೋಕ್ಕಾಗಲ್ಲ. ಅವ್ರು ನೋಡಿರೋದಕ್ಕೆ ನಮ್ಗೆ ಈ ಕಾಲಿಗೆ ಉಳಿದಿರೋದು ಅನ್ನೋದೇ ನಮ್ಮಿದು. ಬಳ್ಳಾರಿಗೆ ಹೋದ್ವಿ, ಅವರು ನೋಡಿದ್ರು, ಅವರು ಅಲ್ಲಿ ಕಡಿಮೆ ಟ್ರೀಟ್ಮೆಂಟಲ್ಲೇ ನೋಡಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಇದು ಮಾಡಿದ್ರು, ಏನು ತೊಂದರೆ ಇಲ್ದಂಗೆ. ಆಮೇಲೆ ಇನ್ನೊಂದು ಆಸ್ಪತ್ರೆಗೆ ಕಳಿಸಿದ್ರು, ಅದೇ ಗೌರ್ಮೆಂಟ್ ಆಸ್ಪತ್ರೆಗೆ. ಅವರು ಸರ್ಜನ್ ಮಾಡೋರು ಬಂದಿದ್ರು, ಪ್ಲಾಸ್ಟಿಕ್ ಸರ್ಜರಿ ಮಾಡೋದು. ಕಾಲು ಚೆನ್ನಾಗಿದೆ, ಏನೂ ಆಗಿಲ್ಲ, ಚೆನ್ನಾಗಿ ನೋಡ್ಬೋದು, ಇದನ್ನು ಸ್ವಲ್ಪ ಕೆಂಪಾಗತ್ತಿ ಹಂಗೆ ಕರ್ಕೊಂಬರ್ರಿ ಮಾಡ್ತೀವಿ ಅಂದರು. ಆಮೇಲೆ ನೋಡ್ತಾ ಆಮೇಲೆ ಒಂದು ಮಾತು ಹೇಳಿದ್ರು, ಲಾಸ್ಟಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲಪ್ಪ, ಯಾಕಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದಾಗ ಆವಾಗ ಸ್ವಲ್ಪ ಇದಾಗ್ಬೋದು, ಮುಂದಕ್ಕೆ ಕೀವು ಆದರೆ ನಾವು ಏನು ಮಾಡೋಕ್ಕಾಗಲ್ಲ, ಗ್ಯಾರಂಟಿ ಕೊಡಲ್ಲ ಅಂದರು. ನಮ್ಗೆ ಯಾಕೋ ಭರವಸೆ ಇದಾಗೋಯ್ತು. ಮತ್ತು ಇಲ್ಲಿ ನಮ್ಮವರು ಒಬ್ರು ಇದ್ದಾರೆ ಸ್ನೇಹಿತರು, ನಮ್ಗೆ ಭಾಳ ಒಳ್ಳೇದಾಗಿದೆ. ನಮಗೆ ಪ್ರಾಣ ಉಳಿದಿರೋದೇ ಹೆಚ್ಚಿನ ಮಾತು. ಇವರಿಂದಾನೇ ನಮ್ಗೆ ಇದಾಗೈತೆ, ಎಲ್ಲ ವಾಸಿ ಆಗೈತೆ. ಮೊದಲು ನಡೀತಾ ಇರಲಿಲ್ಲ, ಎಲ್ಲ ಕುಂಟ್ಕೊಂತ ಬರ್ತಿದ್ವಿ, ಎತ್ತಾಡ್ತಿದ್ರು, ಈಗ ನಡೀತಿದ್ವಿ. ಈಗ ಎಲ್ಲ ಅವ್ರ ಕೈಗುಣದಿಂದ ನಮಗೆ ಚೆನ್ನಾಗಿದಾಗಿತ್ತು. ಮನೇಲಿ ಮಾಡ್ಕೊಂತ ನನಗೆ ತೋರಿಸ್ಕೊಟ್ಟು ನಾನೇ ಮಾಡ್ಕೊಳಂಗೆ ಮಾಡಿದ್ದಾರೆ. ಅವರಿದ್ರೆ ನಾವಿಲ್ಲಿ ಬಂದು ತೋರಿಸಿ ಅವ್ರು ಮಾಡ್ತಾರೆ. ದೇವರು ಒಂದೇನೆ, ಅವರು ಒಂದೇನೆ ಅಷ್ಟೇ, ನಮಗೆಲ್ಲ ಒಂದೇ. ದೇವ್ರ ಪರಮಾತ್ಮ ಅವ್ರಿಗೆ ಚೆನ್ನಾಗಿತ್ತು, ಸಾಕು, ಖುಷಿ ಆಗೈತೆ ಸರ್. ಅವ್ರಿಗೆ ಇನ್ನಷ್ಟು ಜನ ನಿಮ್ಮ ತರ ಸಾಕಷ್ಟು ಜನ ರಾಜ್ಯದ ಮೂಲೆ ಮೂಲೆಯಲ್ಲಿ, ದೇಶದಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ತಲುಪಲಿ ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಬಂದಾಗಿಂದ ನಮಗೆ ಬಹಳ ಒಳ್ಳೇದಾಗಿದೆ. ಅಂತವರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಂದಾನೇ ನಮಗೆ ಕಾಲು ಉಳಿದಿರೋದು, ಇವಾಗ ಪ್ರೋತ್ಸಾಹ ಕೊಡಬೇಕು, ಅವರಿಂದಾನೇ ನಮ್ಗೆ ಎಲ್ಲ ಇದಾಗಿರೋದು. ಚೆನ್ನಾಗಿದೆ, ಒಳ್ಳೇದಾಗಲಿ, ಒಳ್ಳೇದಾಗಲಿ. ಬರ್ಲಿ ಒಬ್ಬೊಬ್ಬರೇ ಬನ್ನಿ ಸರ್. ನಾನು ಬ್ಯಾಂಡೇಜ್ ಮಾಡ್ತಾ ಇರ್ತೀನಿ. ನೀವು ಮಾಡ್ತಾ ಇರಪ್ಪ, ನಾವು ವಿಡಿಯೋ ಮಾಡ್ತೀನಿ. ಸರ್ ತಮ್ಮ ಹೆಸರು? ನನ್ನ ಹೆಸರು ಭೋಗೇಶ್ ಅಂತ. ಹಾಂ, ನಾನು ಹೈಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಹೈಸ್ಕೂಲ್ ಟೀಚರ್, ನಮಸ್ತೆ ಸರ್. ಗುರುಗಳು, ನಾನು ತೋಟದಲ್ಲಿ ಕೆಲಸ ಮಾಡುವಾಗ ಏನೋ ತುಳಿದೆ, ನನಗೆ ಏನಂತ ಗೊತ್ತಾಗಲಿಲ್ಲ ಅದು. ಅವಾಗ ಹಾಸ್ಪಿಟ್ಲಿಗೆ ಹೋದೆ. ಇಷ್ಟು ಭೀಕರವಾಗಿತ್ತು, ಇಷ್ಟು ಭೀಕರವಾಗಿ ಸ್ವಲ್ಪ ಆಗಿದ್ದು ಈ ಥರ ಮಾಡಿದ್ರು. ಸ್ವಲ್ಪ ಅದ್ರಾಗ ಇತ್ತು ಬೆಳ್ಕಟ್ಟಾಗೋದು. ಸುಮಾರು ಒಂದು 50,000 ಖರ್ಚು ಮಾಡಿದೆ ಇಷ್ಟಕ್ಕೆ. ಇಲ್ಲಿ ಕ್ಲಿಯರ್ ಆಗಲಿಲ್ಲ. ಹಂಗಾಗಿ ನಮ್ಮೂರವರು ಇಲ್ಲ ಸ್ವಲ್ಪ ಬಂದು ಹೋಗಿದ್ರು. ಅವ್ರು ನಮ್ಗೆ ಹೇಳಿದರು, ನೀವು ನಂತರ ಬಿಡ್ತಾರೆ 4 ಸರಿ ನಮ್ಮದು 4 ಸರಿ ಬಂದಕ್ಕೆ ಅದು ಕ್ಲೀನ್ ಆಯ್ತು. ಇಲ್ಲಕಬಟ್ಟೆ ನನಗೆ ಯಾರೇ ಗ್ಯಾಂಗ್ರೀನ್ ಆತಂದ್ರೆ ನಾನು ಇವ್ರ ಹತ್ರ ಕಳಿಸ್ತೀನಿ. ಮಂಜುನಾಥ್ ಆರಾಧ್ಯ ಅಂದ್ರೆ ಧರ್ಮಸ್ಥಳದ ಮಂಜುನಾಥ್. ಅದಾದ್ಮೇಲೆ ಅವ್ರ ಪೇಷಂಟ್ಗಳು ಏನಿಲ್ಲ ಅಂದ್ರೂ ಅವ್ರ ಕಡೆಯಿಂದಾನೆ ಅವ್ರು ಕಳ್ಸಿರೋ ಒಂದು 10-15 ಜನ ಬಂದಿದ್ದಾರೆ. ಈಗ ತೋರಿಸಿ, ಬನ್ನಿ. ಈಗ ನೋಡಿ
ಸಂಪೂರ್ಣ ವಾಸಿ ಆಗಿದೆ. ಹಳೆ ಕೊಡಿ ಸರ್, ಅಲ್ಲೇ ಹಳೆಯದು ಮತ್ತೆ ಹೊಸದು ಎರಡು ನೋಡಿ. ನೋಡಿ ಇದು ಮುಂಚೆ ರೀತಿಯ ಸಮಸ್ಯೆ. ಸೊ ಈ ಥರ ಇತ್ತು. ಈಗ ನೋಡಿ ಇಲ್ಲಿ ತೋರಿಸ್ತಾರೆ ಇಲ್ಲಿ. ಸೊ ನೋಡಿ ಇವಾಗ ಫುಲ್ಲು ಕಂಪ್ಲೀಟಾಗಿ ವಾಸಿ ಆಗಿದೆ. ಇನ್ನೇನು ಬೆರಳೆ ಕಟ್ಟಾಗಬೇಕು ಅನ್ನೋ ಲೆವೆಲ್. ನೋಡಿ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ರೀತಿ ಅಮೂಲ್ಯ ರತ್ನಗಳು ಮಂಜುನಾಥ ಆರಾಧ್ಯರ ರೀತಿ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನೋಡ್ರಿ ಅವ್ರು ಹಾಸನದಿಂದ ಬಂದ್ರು. ಹಾಸನದಿಂದ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ. ಸರ್ ಇದು ನೋಡಿ, ಇದೊಂಥರ ಈ ಬೀಡಿ ಸಿಗರೇಟ್ ಸೇದಿ ಹೇಳಿದ್ದೀನಿ ಇವಾಗ ನಿಲ್ಸಿದ್ದೀನಿ. ಬೀಡಿ ಬೀಡಿ ಸೇದಿ ಈ ಥರ ಏನಾಗುತ್ತೆ ಅಂದರೆ ಕಾಲಿನ ನರಗಳೆಲ್ಲ ಹೆಪ್ಪುಗಟ್ಟಿಬಿಟ್ಟು ಈ ಕಪ್ಪುಗಾಗ್ಬಿಡ್ತಾರೆ ಸರ್ ಬೆರಳು. ಇದು ಫಸ್ಟ್ ಬೆರಳು ಹೋಗುತ್ತೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಈಗ ಇದು ಉಳ್ಕಂತು ಎಲ್ಲ ವೈದ್ಯರು ಹೇಳ್ತಾರೆ ಬೀಡಿ ಸಿಗರೇಟ್ ಬಿಡಿ, ತಂಬಾಕು ಬಿಡಿ, ಇವೆಲ್ಲ ವ್ಯಸನಗಳನ್ನ ಬಿಡಿ, ಆರೋಗ್ಯವಾಗಿರಿ, ಖುಷಿಯಾಗಿರಿ, ಆನಂದದಲ್ಲಿರಿ ಎಲ್ಲ ಹೇಳ್ತಾರೆ. ಮನಸ್ಸನ್ನು ಆರಾಮಾಗಿ ಇಟ್ಕೊಳ್ಳಿ ಅಂತೇಳಿ. ನಮ್ಮ ಜನ ಇರೋದಿಲ್ಲ, ಆ ಚಟಗಳು ಬಿಡೋದಿಲ್ಲ, ಈ ಸಮಸ್ಯೆಗಳು ತಗೊಂತಾರೆ. ಕಪ್ಪು ಬೀಡಿ ಸಿಗರೇಟ್ ಸೇದೋದ್ರಿಂದ ಕಪ್ಪುಗಾಗ್ಬಿಡ್ತಾರೆ ಸರ್ ಬೆರಳುಗಳು. ರಕ್ತ ಕಡಿಮೆ ಆಯಿತು ಅಂದರೆ ಕಾಲು ಬೆರಳುಗಳೆಲ್ಲ ಕಪ್ಪುಗಾಗ್ಬಿಡ್ತವೆ. ಬಂದ ತಕ್ಷಣ ನಾನು ಹೇಳಿದ ತಕ್ಷಣ ನಿಲ್ಸಿದ್ದಾರೆ. ಆಮೇಲೆ ರಿಸಲ್ಟ್ ಬರ್ತಾ ಇದೆ. ಈ ಬೆರಳು ಇದು ಹಾಸ್ಪಿಟಲ್ ತೆಗೆದಿದ್ರು, ಹಾಸ್ಪಿಟಲ್ 2 ಬೆರಳು ತೆಗ್ದಿದ್ದಾರೆ. ಅದಾದ್ಮೇಲೆ ಇದನ್ನು ತೆಗೆದಿದ್ರು. ಇದು ಕಪ್ಪುಗಾಗಿತ್ತು, ಇದು ನಿಂತೋಯ್ತು. ಅಲ್ಲಿ ಬೆರಳು ಉಳ್ಕೊಂತು. ಸ್ಟಾರ್ಟಿಂಗಲ್ಲೇ ಬಂದರೆ ನಿಮ್ಮ ಹತ್ರ ಬೆರಳು ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಸ್ಟಾರ್ಟಿಂಗ್ ನೋಡಿ ಸರ್, ಬೇಗ ಬರಬೇಕು. ಬೇಗ ಬಂತು ಅಂದರೆ ಲೋ ಪ್ರೈಸ್. ಬಡವರ ಡಾಕ್ಟರ್ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಖುಷಿ ಅಲ್ಲ ಅವರು ನೋಡಿ, ಈಗ ನಾವೇ ಇಲ್ಲಿ ಪೇಷಂಟ್ ಬಂದವರೇ ಒಂದು ಸಮಸ್ಯೆ ನೋಡೋಷ್ಟರಲ್ಲಿ ಸ್ವಲ್ಪ ದೂರ ಸರಿಯಾದಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಅವರು ಏನೇ ಇದಿಲ್ಲದೆ ಅದನ್ನ ಇಲ್ಲ ಮುಟ್ಟಕ್ಕೆ ಭೇದ ಭಾವ ಇಲ್ಲದೆ ಇಲ್ಲಿ ಅವ್ರು ನೋಡ್ತಾ ಇದೀವಲ್ವ ನಾವು ಕಣ್ಣಾರ. ಹೌದು, ಜೀವನದಲ್ಲಿ ಒಂದು ಆಶಾಭಾವನೆ ಕಳ್ಕೊಂಡಿರ್ತಾರೆ. ಇಲ್ಲಿ ಬಂದಾಗೆಲ್ಲ ಒಂದ್ ಕಡೆ ಮೊಳಕೆ ಹೊಡಿತದೆ, ನನಗೂ ನನ್ನ ಕಾಲು ಉಳಿಸ್ಕೋಬಹುದು ನೋಡ್ರಿ. ಒಂಚೂರು ವೀಕ್ಷಕರಿಗೆ ಹೇಳ್ತೀನಿ, ನಿಮಗೆ ಸ್ವಲ್ಪ ಈ ಎಕ್ಸ್ಪೆಷಲಿ ಶುಗರ್ ಇರೋರು ನಿಮಗೆ ಸ್ವಲ್ಪ ಗಾಯ ಆದ ತಾನೆ ಇವರ ನಂಬರ್ ಎಲ್ಲ ಕೊಡ್ತಾರೆ ಮೀಡಿಯಾದವರು. ದಯವಿಟ್ಟು ನೀವು ಬರ್ರಿ. ನೀವೇನು ದುರ್ಗದಾಗ ಹುಡುಕಂತ ಅವಶ್ಯಕತೆನೇ ಇಲ್ಲ. ಯಾರನ್ನ ಕೇಳಿ ಚೇಳ್ಗುಟ್ಟಕ್ಕೆ ಬಂದು ಯಾರನ್ನ ಕೇಳಿದ್ರೆ ಹೇಳ್ತಾರೆ. ಈಗ ವೀಕ್ಷಕರಿಗೆ ಇನ್ನೊಂದು, ಯಾರು ದುರ್ಗದ ಆಸುಪಾಸು ಇದ್ದೀರಾ ಅವ್ರಿಗೆ ಇಲ್ಲೇ ಬರ್ಬೋದು. ಅವ್ರೀಗ ಬೆಂಗಳೂರಲ್ಲೂ ಸಿಗೋ ವ್ಯವಸ್ಥೆ ಆಗಿದೆ. ಎಲ್ಲಿ ಸಿಗ್ತೀರಾ ಸರ್ ನೀವು? ಸರ್ ನಮಸ್ಕಾರ. ನಾನು ಚಿತ್ರದುರ್ಗದಲ್ಲಿ ದಿನ ಬೆಳಗ್ಗೆ 7ರಿಂದ 10 ಗಂಟೆ, ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 3ರಿಂದ ಸಾಯಂಕಾಲ 5 ಗಂಟೆವರೆಗೂ ಚಿತ್ರದುರ್ಗದಲ್ಲಿ ನೆಹರು ನಗರ ಕೊಯ್ನೂರು ಆಟೋ ಸ್ಟ್ಯಾಂಡು ಇಲ್ಲಿ ನಾನು ದಿನ ಸಿಗ್ತೀನಿ. ಆಮೇಲೆ ವಾರಕ್ಕೆ ಒಂದಿನ ಕೆಲವೊಬ್ಬರಿಗೆ ಈಗ ಬೆಡ್ ಪೇಷಂಟ್ ಆಗಿರ್ತಾರೆ, ಆಮೇಲೆ ದೂರಕ್ಕೆ ಬರೋದಕ್ಕಾಗೋದಿಲ್ಲ, ಸ್ಮೆಲ್ ಬರ್ತಾ ಇರುತ್ತೆ, ಕಾರಲ್ಲಿ ಕುಂದಿಸ್ಕೊಂಬರೋಕ್ಕಾಗಲ್ಲ ಅವ್ರನ್ನೆಲ್ಲ. ಆಮೇಲೆ ಬಸ್ಸಲ್ಲೆಲ್ಲ ಬರೋದಕ್ಕೆ ತೊಂದರೆ ಆಗುತ್ತೆ, ಯಾಕಂದರೆ ಸ್ಮೆಲ್ ಇರೋದ್ರಿಂದ. ಅದರಿಂದ ನಾವು ವಾರಕ್ಕೆ ಒಂದು ಸತಿ ಬೆಂಗಳೂರಲ್ಲಿ ಆಯುರ್ಲೋಕ ಆಯುರ್ವೇದಿಕ್ ಸೆಂಟರ್, ರಾಜರಾಜೇಶ್ವರಿ ನಗರ, ಅಲ್ಲಿ ನಾವು ಪ್ರತಿ ವಾರ ಬೆಳಗ್ಗೆ 6ರಿಂದ ಸ್ಟಾರ್ಟ್ ಕರೆ ಮಾಡಿದ್ರೆ ಲೊಕೇಶನ್ ಕಳಿಸ್ತೀವಿ. ಆರ್ ನಗರ ಆಯುರ್ಲೋಕ ವಾರಕ್ಕೆ ಒಮ್ಮೆ ಅಲ್ಲಿ ಭೇಟಿ. ವಾರಕ್ಕೆ ಒಮ್ಮೆ ಅಲ್ಲಿ ಬರ್ತೀವಿ. ಯಾರ್ಯಾರಿಗೆ ಇಷ್ಟು ದೂರ ಬರ್ಲಿಕ್ಕೆ ಆಗೋದಿಲ್ಲ, ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ, ಸುಮಾರು 1.25 ಕೋಟಿ ಜನಸಂಖ್ಯೆ. ಆಮೇಲೆ ಯಾಕೆ ಅಂದರೆ ನಾನು ಇಷ್ಟು ದಿನ ಇಲ್ಲೇ ಮಾಡ್ತಿದ್ದೆ ನೋಡಿ, ಕೆಲವೊಬ್ಬರೆಲ್ಲ ಬಂದು ಅಲ್ಲಿಂದ ಬಂದು ಕಾಯ್ತಾರೆ, ಬೆಂಗಳೂರಿಂದೆಲ್ಲ ಬಂದು ಕಾಯ್ತಾರೆ. ಅಲ್ಲಿಂದ ಈಗ ಬೇರೆ ಪೇಷಂಟ್ಗೂ ನಮ್ಮ ಪೇಷಂಟ್ಗೂ ಮೈಸೂರು, ಬೆಂಗಳೂರು, ಕೋಲಾರ, ಹೊಸಕೋಟೆ ಆ ಭಾಗದಲ್ಲೆಲ್ಲ ಜನಕ್ಕೆ ನೀವು ಅಲ್ಲೇ ಸಿಗೋದ್ರಿಂದ ಅವ್ರಿಗೂ ಒಂದು ಅವರೇ ಕೇಳ್ಕೊಂತ ಇದ್ದಾರೆ. ಅವ್ರು ಪೇಷಂಟ್ಗಳು ಕೇಳೋದ್ರಿಂದ ನಾವು ಆ ವ್ಯವಸ್ಥೆ ನಮ್ಮ ಸ್ನೇಹಿತರೊಬ್ರು ಮಾಡಿದ್ದಾರೆ. ಅವ್ರ ಕಡೆಯಿಂದ ನಾವು ಅಲ್ಲಿಗೆ ಹೋಗೋಂಥ ಅವಕಾಶ ನಮಗೆ ಸಿಕ್ಕಿದೆ. ಸ್ನೇಹಿತರೆ ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಪೇಷಂಟ್ ಎಲ್ಲ ಹೇಳೋದೇ ನಮ್ಮ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು, ನಮಗೂ ಬರೋದಕ್ಕೆ ಅನುಕೂಲ ಆಗ್ತಾ ಇದೆ ಇಲ್ಲಿಗೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಈ ಥರ ಎಂಥ ಗಾಯದ ಸಮಸ್ಯೆ ಇದ್ದರು ಇಲ್ಲಿ ಚಿತ್ರದುರ್ಗ ಬರ್ಬೋದು, ಆಯುರ್ಲೋಕಲ್ ಸೆಂಟ್ರಿಗೆ ಹೋಗ್ಬೋದು. ಬೇರೆ ಯಾವುದೇ ಸಮಸ್ಯೆ ಇದ್ದರು ನಿಮಗೆ ಮಾಗಡಿ ರೋಡು, ಸುಂಕದಕಟ್ಟೆ, ಹರೀಶ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟ್ರಲ್ಲಿ ನಿಮಗೆ ಎಲ್ಲ ರೀತಿಯ ಚಿಕಿತ್ಸೆಗಳು ಸಿಗ್ತದೆ. ಆಯುರ್ವೇದಿಕ್ ಚಿಕಿತ್ಸೆಗಳು ಅಲ್ಲಿ ಡಾಕ್ಟರ್ಸು ಇದ್ದಾರೆ. ನಿಮಗೆಲ್ಲೂ ಪರಿಪೂರ್ಣವಾಗಿ ಸಿಗುತ್ತೆ. ಎಲ್ಲೂ ಆಗಲ್ಲ ಅಂದಿದ್ದು ಅಲ್ಲಿ ವಾಸಿ ಆಗೋ ರೀತಿಯಲ್ಲಿ ಚಿಕಿತ್ಸೆ ಸಿಗುತ್ತೆ. ನೀವು ಅದನ್ನು ಸದುಪಯೋಗ ಪಡಿಸ್ಕೋಬೋದು. ಇವ್ರಿಗೆ ಚಿಕ್ಕ ಏಜಲ್ಲಿ ಏನಾಗಿತ್ತು? ಇವ್ರಿಗೆ
ಏನಾಗಿತ್ತಪ್ಪ ನಿಮಗೆ? ನನಗೆ ರೈಲ್ವೆ ಸ್ಟೇಷನಲ್ಲಿ ಹಳ್ಳಿ ತಗಲಿ ಕಬ್ಬಣದ್ದು ಇದಾಗಿತ್ತಾ? ಈ ಕಾಲು ಕೆಳಗಿಳಿಸ್ಬೇಕು. ಯಾವಾಗ ಆಗಿದೆ ನಿಮಗೆ? ನಿಮಗೊಂದು ತಿಂಗಳಾಯ್ತು. ಶೆಟ್ಸ್ ಮುಖಾಲು ಸೀದಾ ಬೇರೆ ಕಡೆ ತೋರಿಸಿದ್ರೆ ಫಸ್ಟು ಹಾಸ್ಪಿಟಲ್ ತೋರಿಸಿದ್ವಿ. ಅಲ್ಲಿ ನೋವೆಲ್ಲ ಬಾವೆಲ್ಲ ಇದಾಯಿತು, ಗಾಯ ಮಾಡಲಿಲ್ಲ. ಗಾಯ ಕಮ್ಮಿ ಆಗಿರಲಿಲ್ಲ. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತಪ್ಪ? ಇಲ್ಲಿ ಬಂದೊಂದು ವಾರ ಆಯಿತು. ಒಂದು ವಾರದಲ್ಲಿ ಏನು ಅನಿಸ್ತಾ ಇದೆಯಪ್ಪ ನಿಮಗೆ? ನನಗೆ ವಾಸಿ ಆಗ್ತದೆ. ಹಾಂ. ಇಷ್ಟು ದೊಡ್ಡ ಗಾಯ ಆಗಿತ್ತಾ? ಇಲ್ಲಾಗಿತ್ತು, ಬಾವು ಬಂದಿತ್ತಂತ ಇಲ್ಲಿ ಓಪನ್ ಮಾಡಿದ್ದು. ಈಗ ವಾಸಿ ಆಗ್ತಿದೆ, ಒಂದು ವಾರದಲ್ಲೇ ಕಮ್ಮಿ ವಾಸಿ. ಸರ್ ಇಲ್ಲಿ ಫಸ್ಟ್ ಬಂದಾಗ ಇದೆಲ್ಲ ಕರ್ರಗಾಗಿತ್ತು ಇವ್ರಿಗೆ. ಈಗ ಒಂದು ಕಡೆ ಎಲ್ಲ ಕೆಂಪು ಆಗ್ತಾ ಬರ್ತಾ ಇದೆ ನೋಡ್ರಿ. ಗಾಯಗಳು ಈ ಥರ ಕೆಂಪು ಆಯ್ತು ಅಂದರೆ ವಾಸಿ ಆಗ್ತದೆ ಅಂತ. ಇದು ಕಡಿಮೆ ಆಗುತ್ತೆ ಸರ್. ಇದೇನಾಗಿದೆ ಅಂದರೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿದೆ, ಮಾಂಸ ಕಂಡೆಲ್ಲ ಕೊಳ್ತಿದೆ. ನಮ್ಮ ಔಷಧಿಯಲ್ಲಿ ಏನು ಮಾಡುತ್ತೆ ಅಂದರೆ ಒಂದು 15 ದಿವಸ ತಿಂಗಳಲ್ಲಿ ಈ ಥರ ಏನು ಕಪ್ಪು ಕೊಳ್ತಿದ್ರು ಆ ಗಾಯಗಳು ನೋಡಬೇಕು. ಅವರ ಅಭ್ಯಾಸ ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕು. ಏನು ಅಭ್ಯಾಸ ಇಲ್ದಿರೋ ವ್ಯಸನಗಳನ್ನ ಮೊದಲು ಬಿಡಬೇಕು ಸರ್. ಈಗ ಅವರು 20 ವರ್ಷ 30 ವರ್ಷ ಬೀಡಿ ಸಿಗರೇಟ್ ಇವನ್ನೆಲ್ಲ ಸೇದ್ಬಿಟ್ಟು ಗಾಯಗಳು ಮಾಡಿಕೊಂಡು ನಮ್ಗೆ ವಾಸಿ ಮಾಡಿಕೊಡ್ರಿ ಅಂದರೆ ಹೆಂಗಾಗುತ್ತೆ? ನರಗಳೆಲ್ಲ ಬ್ಲಾಕ್ ಆಗಿರ್ತವೆ ಒಳಗಡೆ. ಅವು ಬ್ಲಡ್ ಸರ್ಕ್ಯುಲೇಷನ್ ಆಗಂಗೆ ಮಾಡ್ಕೊಬೇಕು. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರಿಗೆ ತೊಂದರೆ. ನಾವು ಹೇಳ್ದಂಗೆ ಕೇಳಿದ್ರೆ ಒಳ್ಳೆಯದು. ಅಂದರೆ ತೊಂದರೆ ಅಂದರೆ ಹೇಳ್ದಂಗೆ ಕೇಳಬೇಕು, ಬಿಡೋದಿಲ್ಲ ಸರ್. ಎಷ್ಟು ಹೇಳಿದ್ರು ಬಿಡೋದಿಲ್ಲ. ಈ ಮೂಲಕ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಕೇಳ್ಕೊತೀವಿ. ಆಮೇಲೆ ಇದೇ ರೀತಿ ಸುಮಾರು ಪಾರಂಪರಿಕ ವೈದ್ಯರು ನಮ್ಮ ಸ್ನೇಹಿತರಿದೆ, ನಮ್ಮದು ತಂಡನೇ ಇದೆ. ಭಾಳಷ್ಟು ಅದ್ಭುತವಾದ ವೈದ್ಯರಿದ್ದಾರೆ, ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು. ನಿಮ್ಮಲ್ಲಿ ಈಗ ಕೆಲವರು ಬಂದು ಕೆಲವು ಬಲ್ತಿರತಕ್ಕಂಥ ಶಕ್ತಿಗಳು ಬಂದು ನಿಮಗೆ ನಿಮ್ಮನ್ನು ಜಗತ್ತಿಗೆ ತಲುಪಿಸ್ತೀವಿ, ಅದು ಮಾಡ್ತೀವಿ, ನಿಮ್ಮಿದ್ದೆ ನಮ್ಗೆ ಹೇಳ್ಕೊಡಿ ಅಂತೇಳಿ ಕದಿಯೋ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರ್ಯಾರು ಪಾರಂಪರಿಕ ವೈದ್ಯರಿದ್ದೀರ, ನಾಟಿ ವೈದ್ಯರಿದ್ದೀರ, ನಿಮ್ಮಿದ್ದೆ ನಿಮ್ಮ ಕುಟುಂಬಕ್ಕೆ ಕಳಿಸ್ಕೊಡಿ, ನಿಮ್ಮ ಶಿಷ್ಯರು ಕಳಿಸ್ಕೊಡಿ. ನಮಗೆಲ್ಲ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಬಂದು ಕೇಳ್ತಾರಲ್ವ, ನಿಮ್ಮದು ನಮ್ಗೆ ಕಳಿಸ್ಕೊಡಿ, ನೀವೇನೇನು ಹಾಕ್ತೀರ ಔಷಧಿ, ಯಾವ ರೀತಿ ಮಾಡ್ತೀರಾ, ಅದನ್ನೆಲ್ಲ ಕಳಿಸ್ಕೊಡಿ ಅಂತೇಳಿ ಎಲ್ಲ ಕದಿಯೋ ಕೆಲಸ ಮಾಡ್ತಾಯಿದ್ರು ವಿದ್ಯೆಗಳನ್ನ. ದಯವಿಟ್ಟು ಬಂದು ಶಿಷ್ಯರಾಗಿ ಸೇರಿ ಅವ್ರ ಸೇವೆ ಮಾಡಿ ಅವ್ರ ಹತ್ರ ಕಲೀರಿ, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಕಲೀರಿ. ಅದು ಬಿಟ್ಟು ಬಂದು ಅವ್ರ ವಿದ್ಯೆಗಳನ್ನ ಏನೋ ಕದಿಯೋ ಕೆಲಸ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಸುಮಾರು ಜನ ಈಗ ನಕಲಿ ಸ್ಟಾರ್ಟ್ ಆಗಿದೆ. ಅದ್ರ ಬಗ್ಗೆ ಅರಿವಿರಲ್ಲ, ಎಲ್ಲ ಗುರುಗಳಾಗ್ಬಿಡ್ತಾರೆ. ಗುರುಗಳಾಗಿ ಈ ರೀತಿ ವಿದ್ಯೆಗಳನ್ನ ಕದಿಯೋ ಕೆಲಸ ಮಾಡ್ತಾರೆ. ದಯವಿಟ್ಟು ಯಾರೇ ಪಾರಂಪರಿಕ ವೈದ್ಯಗಳು ಈ ವಿಡಿಯೋ ನೋಡ್ತೀರಾ, ನೀವು ದಯವಿಟ್ಟು ನಿಮ್ಮಿದ್ದೇನ ನಿಮ್ಮ ಕುಟುಂಬಸ್ಥರಿಗೆ ಪಾರಂಪರಿಕವಾಗಿ ಏನು ಬಂದಿದೆ ಅವ್ರಿಗೆ ಕಳಿಸ್ಕೊಡಿ. ಹಾಗೆ ನಿಮ್ಮ ಶಿಷ್ಯರು ಇರುತ್ತೆ, ನಿಮ್ಮ ಹತ್ರ ಶಿಷ್ಯಕ್ಕೆ ಸೇರಿಕೊಂಡು ನಿಮ್ಮ ಹತ್ರ ಅದನ್ನು ಕಲಿಯೋದಕ್ಕೋಸ್ಕರ ಒಂದಷ್ಟು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಜೀವನ ನಿಮ್ಮ ಜೊತೆಲಿ ಮುಡುಪಾಗಿಡ್ತಾರೆ. ಅಂಥವ್ರಿಗೆ ಕಲಿಸಿ ಮತ್ತೆ ಬಂದು ನಾನು ನಿಮ್ಮನ್ನು ಉದ್ಧಾರ ಮಾಡ್ತೀನಿ, ನಿಮ್ಮನ್ನು ಅಲ್ಲಿ ಮಾಡ್ತೀನಿ, ನಿಮ್ಮನ್ನು ಅಮೇರಿಕಲ್ಲಿ ಫೇಮಸ್ ಮಾಡ್ತೀನಿ, ದುಬೈಯಲ್ಲಿ ಫೇಮಸ್ ಮಾಡ್ತೀನಿ ಅನ್ನೋ ಈ ನಕಲಿ ಗುರುಗಳಿಗೆ ದಯವಿಟ್ಟು ನಿಮ್ಮ ವಿದ್ಯೆನ ಕೊಡೋಕೆ ಹೋಗಬೇಡಿ. ನಿಮ್ಮ ವಿದ್ಯೆನ ವ್ಯಾಪಾರೀಕರಣ ಮಾಡಿ ಅದನ್ನು ದುಡ್ಡು ಮಾಡೋಕ್ಕೆ ನೋಡ್ತಾರೆ. ದುಡ್ಡೇ ಪ್ರಪಂಚ ಆಗಿಬಿಟ್ಟಿದೆ. ದಯವಿಟ್ಟು ನೋಡಿ, ಕಡಿಮೆ ವೆಚ್ಚದಲ್ಲಿ ಈ ರೀತಿಯ ಚಿಕಿತ್ಸೆಗಳನ್ನ ಕದ್ದು ಅದನ್ನು ವಿಡಿಯೋಗಳು ಮಾಡಿ ತೋರಿಸಿ ದುಡ್ಡು ಮಾಡೋ ಕೆಲಸಕ್ಕೆ ಹೋಗ್ತಾರೆ. ದಯವಿಟ್ಟು ಯಾರು ನಿಮ್ಮ ವಿದ್ಯೆಗಳನ್ನ ಕೊಡೋಕೆ ಹೋಗಬೇಡಿ. ನೀವು ಫಸ್ಟ್ ಟೈಮ್ ಬಂದಿರಲ್ಲ? ಇಲ್ಲ ಸರ್, ನಮ್ದು ಅಲ್ಲೇ ಕ್ಲಿಯರು ಆಲ್ರೆಡಿ. ಎಷ್ಟು ತಿಂಗಳು ಮುಂಚೆ ಬಂದಿದ್ದು? ನಾವು ಅಲ್ಲೇ ಒಂದು ಸ್ವಲ್ಪ 3 ತಿಂಗಳು ಮುಂಚೆ ಬಂದಿದ್ವಿ. 3 ತಿಂಗಳು ಮುಂಚೆ ಫಸ್ಟಿಗೆ ನೋಡಿ ಹಿಂಗಾಯಿತು. ಇದು ಬೆಳೆ ತೆಗೆದಿದ್ದು ಬಸವೇಶ್ವರ ಹಾಸ್ಪಿಟ್ಲಾಗೆ. ಬೆಳೆ ತೆಗ್ದಿದ್ದ? ಬಸವೇಶ್ವರ ಹಾಸ್ಪಿಟ್ಲಾಗ ತೆಗ್ಸಿದ್ವಿ. ಹಾಂ ಹಾಂ, ನೋಡಿ ಈ ಥರ ಆಗಿತ್ತು ಕಾಲು ಅಲ್ವಾ? ಸೊ ಈಗ ಅಲ್ಲಿ ತೋರಿಸಿ ಸರ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. 90 ಭಾಗ 100ಕ್ಕೆ 100 ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ನೋಡಿ ಈಗ ಆಲ್ಮೋಸ್ಟ್ ಮುಂಚೆಗೂ ಇವಾಗ ಆಲ್ಮೋಸ್ಟ್ 99 ಭಾಗ ಏನೂ ಇಲ್ಲ. ನೋಡಿ ಇದು ನೋಡಿ ಯಜಮಾನರಿಗೆ ಭಾಳ ಇದು ನೋಡಿ. ಯಾವಾಗಿಂದ ಇತ್ತು ಇದು ಗಾಯ? ಸರಿ ಸರ್, ಇದು ಶುಗರು ಆಲೆ 4-5 ವರ್ಷದಿಂದಲೂ ಇತ್ತು. ಒಂದು ಸಾರಿ ಬೆಳ್ಳು ಲಾಸ್ಟಿಗೆ ಕರ್ಗಾಯ್ಬಿಡ್ತು. ಕರ್ಗಾತು. ಕರ್ಗಾದಟ್ಟಿಗೆ ಬಂದು ಇದ್ರಾಗ ಆಸ್ಪತ್ರೆಗೆ ಆಪ್ರೇಷನ್ ಮಾಡಿದರು. ಅದು ಗಾಯ ಇಲ್ಲಿ ವಾಸಿ ಆಗಲ್ಲ ಕಣಪ್ಪ,
ಇದನ್ನೇ ನೀನು ಕಾದ್ಕೊಂಡಿದ್ದೆ ನೀನು ಹೋಗ್ತೀಯ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಪರಿಚಯ ಮಾಡ್ಕೊಂಡು ಅವರು ಇವರು ಹೇಳಿದರು. ಇಲ್ಲಿ ಬಂದು ಸೇರ್ಕೊಂಡೆ. ಇವರು ಔಷಧ ಕೊಟ್ಟರು. ಇಲ್ಲಿ ಬಂದು ಒಂದು 3-4 ತಿಂಗಳು ಆಯ್ತು ಸರ್. ಸ್ವಲ್ಪ ಆಯಿತು ಅಂದ್ರೆ ಕಾಲನೇ ಕಟ್ ಮಾಡ್ಬಿಡ್ತಾರೆ. ಹೌದು ಸರ್. ಆಮೇಲೆ ಕಾಲ ಆಯಿತು, ಮಂಡಿ ಆಯಿತು, ಫುಲ್ ತೊಡೆ ಭಾಗ ಸರ್ ಇವರಿಗೆ ಒಂದು ಮೂಳೆ ಇತ್ತು ಸರ್. ಇಷ್ಟು ಉದ್ದ ಮೂಳೆ ಹೊರಟ್ಬಿಟ್ಟಿತ್ತು. ಅದನ್ನು ಇವ್ರ ಔಷಧದಾಗೇ ಅದು ಕಡಿಗೆ ಬಂತು. ಔಷಧ ಹಾಕಿ ಕಟ್ಟಿದ್ವಿ. ಕೊಳ್ತೋಗಿದ್ದಂದ್ರೆ ಫುಲ್ ಎಲ್ಲ ಡೆಡ್ ಆಗಿದ್ದು ಮೂಳೆ ಮತ್ತೆ ಹೊರಗಡೆ ಬಂತು. ಇವರು ಸುಮಾರು ಮೂಳೆ ಇಲ್ದಿರ ಓಡಾಡಕ್ಕಾಗಲ್ಲ, ಬೆಳ್ಳೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದು ಮೂಳೆ. ಮೂಳೆ ನಾನು ಇವ್ರನ್ನ ಹೇಳ್ತಾ ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ದೆ. ನಾವು ಅದನ್ನೆಲ್ಲ ಕಟ್ ಮಾಡಿ ತೆಗೆಯೋದು ಮಾಡೋದು ನಮ್ಮ ಕೂಡ ಧೈರ್ಯನೇ ಅವ್ರಿಗೆ ಒಂದು ಸಮಾಧಾನ. ಹೌದು ಸರ್, ಹೌದು. ಹಂಗಾಗಿ ಆ ಮೂಳೆ ಇವರು ಕೂಡ ಔಷಧಕ್ಕೇ ನಾವು ಅದನ್ನು ಉಪಯೋಗಿಸಿದ್ವಲ್ಲ, ಆ ಮೂಳೆ ಕಡೆಗೆ ಬಂತು. ಹಿಂಗೆ ನೆಟ್ಟಿಗೆ ಇತ್ತು ಮೂಳೆ. ಹಿಂಗೆ ಇತ್ತು, ಹಿಂಗೆ ಅದು ಕಡೆಗೆ ಬಂತು. ಇವತ್ತು 40 ಲಕ್ಷ 30 ಲಕ್ಷ ತಗೋತಾರೆ ಒಂದು ಕಾಲು ಆಪರೇಷನ್ ಮಾಡೋಕ್ಕೆ, ತೆಗಿಯೋಕ್ಕೆ, ಮಾಡೋಕ್ಕೆ ಮತ್ತೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಗುಣ. ಸರಿ ಸರ್, ಅದು 40 ಲಕ್ಷ ತಾಮ್ರೂ ನಾನು ಉಳ್ಕೊಂತೀನಿ. ಗ್ಯಾರಂಟಿ ಅನ್ಭವಿಸ್ಬೇಕಲ್ಲ, ಮತ್ತೆ ನೋವು ಅನುಭವಿಸ್ಬೇಕು, ಗ್ಯಾರಂಟಿ ಇಲ್ಲ. ಮತ್ತು ಇವರು ಸೂಕ್ತವಾಗಿ ಮಾಡೋದನ್ನ ಬಿಡ್ತೀವಿ, ನಾವು ಕೊಳ್ಳಿ ತಾಂಬದಕ್ಕೆ ಹೋಗ್ತೀವಿ, ನಾವು ರೈತರು. ಹಂಗಾಗಿ ಈ ಥರ ಮನೇಲಿ ನೋಡ್ಕೊಳ್ಳಲ್ಲ ಸಿಟಿ ಕಡೆ. ಹಾಂ, ಬಡವರು ಬಂದು ಸರ್, ಬಡವರು ಬಂದು ದೇವ್ರು ಸಹ ಇವರು ನಮ್ಮ ಪಾಲಿಗೆ. ಏನ್ಜಿ ಇವತ್ತು ಮನೇಲಿ ಈ ಥರ ಗಾಯಗಳಾದರೆ ಆಸ್ಪತ್ರೆಯಲ್ಲಿ ಈ ಥರ ಇತ್ತಾ ತೋರಿಸಿದ್ದಾರೆ. ಈ ಥರ ಸಮಸ್ಯೆ ಇದ್ದಿದ್ದು ಈಗ ಇಷ್ಟು ವಾಸಿ ಆಗಬೇಕಂದ್ರೆ ಅಂದರೆ ಪೇಷಂಟೇ ಧೈರ್ಯ ಇರಬೇಕು. ಅಲ್ಲ, ನೀವು ಧೈರ್ಯ ಕೊಡ್ತೀರಲ್ಲ, ಸೋಲಂಗಿಲ್ಲ ಅವರು. ಅಂದರೆ ಧೈರ್ಯ ಕೊಡ್ತೀವಿ. ಕೇಳ್ರಿ ಯಜಮಾನ್ರನ್ನ. ಇಲ್ಲ ಮೊದಲ ಚಿಕಿತ್ಸೆ ನಿಮ್ಮದು ಧೈರ್ಯ. ಇನ್ನೊಂದು ಮುಖ್ಯವಾಗಿ ಸರ್, ಅಲ್ಲ ಮನೇಲಿ ಕೆಲವರು ಇದನ್ನು ಇಂಥದ್ದು ನೋಡಿದ್ರೆ ಅವ್ರನ್ನ ಸಪ್ರೇಟ್ ಹಾಕ್ಬಿಡ್ತಾರೆ ಬೇರೆ ಕಡೆ. ಅದರಲ್ಲಿ ಇವರು ಅಷ್ಟು ನೀಟಾಗಿ ಸ್ವಂತ ತಂದೆ ತಾಯಿಗಳು ಮಾಡೋ ಅದಕ್ಕೆ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅವರು. ಹೌದು ಸರ್. ಪೇಷಂಟಿಗೆ ಏನಂದರೆ ಮೊದಲು ಧೈರ್ಯ ಸರ್. ಚೆನ್ನಾಗಿ ಆದ್ರೆ ಹಾಗೆ ಬಿಡ್ತಾರೆ. ಮೊದಲ ಪಾಠಶಾಲೆ ತಾಯಿ ಅನ್ನಂಗೆ ಇಲ್ಲಿ ಇವರು ಧೈರ್ಯ ತುಂಬಿ ನಾವೇ ಎದುರಿಸ್ಬಿಟ್ರೆ. ಅದಕ್ಕೆ ನಮ್ಮ ಸ್ನೇಹಿತರು ಬರೀ ಚಿತ್ರದುರ್ಗ ಯಾವುದೋ ಒಂದು ರೋಡಲ್ಲೇ ಇರಬಾರ್ದು, ದೊಡ್ಡ ಮಟ್ಟಕ್ಕೆ ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಬಯಲಿಗೆ ಬಿಡ್ತಾರೆ ಇವರು ದೊಡ್ಡ ಮಟ್ಟಕ್ಕಿದ್ರೇನೆ. ಈಗ ಎಲ್ಲ ಸಂದೇಹದರೆ ನೀವು ಅಷ್ಟೇ ವಿದ್ಯೆನ ಗೊತ್ತಾಗಲ್ಲ. ನಿಮ್ಮ ಕುಟುಂಬಕ್ಕೆ ಮುಂದುವರಿಸಿ, ಮುಂದುವರಿಸಿ. ನಮ್ಮ ಮಗ ಅದೇ ಮುಂದುವರಿಸಿ. ಇಲ್ಲೂ ಬರ್ತಾರೆ, ಗೊತ್ತಿರ್ಬೋದು ನಿಮ್ಗೆ, ನಕಲಿಗಳು ಬರ್ತಾರೆ. ಬಂದಿದ್ದಾರೆ, ಹೇಳ್ಕೊಡಿ ನಮ್ಗೆ, ಹೇಳ್ಕೊಡಿ ನಮಗೆ, ನಿಮಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲದು ಬೆಳಗ್ಗೆ ನಾನು ಸಾಕಷ್ಟು ವೈದ್ಯರನ್ನ ಭೇಟಿಯಾದಾಗ ಹೇಳ್ತಾ ಇರೋದು, ಯಾರೋ ಬಂದಿದ್ರು ನೀವು ಏನೋ ಮಾಡ್ತಾರಂತ. ಏನು ಮಾಡಲ್ಲ, ನೀವು ಹಿಂಗೆ ಇರಬೇಡ್ರಿ, ನೀವು ಈ ಥರ ಮಾಡ್ಬೇಡ್ರಿ, ಹೈಟೆಕ್ ಹೋದ್ರೆ ಇಂಥವ್ರು ಹೋಗಕ್ಕಾಗಲ್ಲ. ಹೌದು, ಬಡವ್ರು ಹೋಗಕ್ಕಾಗಲ್ಲ, ಆಗಲ್ಲ. ಲಕ್ಷಾಂತರ ರೂಪಾಯಿ ತಗೊಳ್ಬೇಕಾಗತ್ತೆ, ದೊಡ್ಡ ಮಾಫಿಯಾ ಮಾಡ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಹೇಳಿ ಕಳಿಸಿದ್ವಿ. ಅಲ್ಲ, ಈಗ ನಾನು ವಿಡಿಯೋದಲ್ಲಿ ಹೇಳಿದೆ, ಆಲ್ರೆಡಿ ಮಂಜುನಾಥ್ ಸರ್ ಅವ್ರನ್ನೇ ಭೇಟಿ ಆಗಿದ್ದಾರೆ ಅಂತ. ಹೌದಾ? ತೋರಿಸಿ ಸರ್, ಚೂರು ಕಾಲು ತೋರಿಸಿ ಅವ್ರಿಗೆ. ಎಲ್ಲ ಕ್ಲಿಯರ್ ಆಗಿದೆಯಾ? ಯಾವಾಗ ಬಂದಿದ್ದೀವಿ ನೀವು? ಎಷ್ಟು ದಿವಸ ಆಯ್ತು ನಿಮಗೆ? ನಮ್ದು 2 ತಿಂಗಳು ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಆಯ್ತು. ಇಲ್ಲಿ ಬಂದ್ಮೇಲೆ ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿ ಎಲ್ಲ 10,000 ಖರ್ಚು ಮಾಡಿ ಇಲ್ಲಿ ಬಂದು ಅಲ್ಲಿ ಒಪ್ಪು ಕಳ್ಕೊಂಡಿದ್ರೆ. ಎಷ್ಟು ತಿಂಗಳು ಮುಂಚೆ ತೋರಿಸಿದ ಹಾಸ್ಪಿಟಲಲ್ಲಿ? 5 ತಿಂಗಳು ಮುಂಚೆ ವಾಸಿ ಆಗಿರಲಿಲ್ಲ. ಇಲ್ಲಿ ಬಂದು 1 ತಿಂಗಳಿಗೆ ಸ್ವಲ್ಪ ಬದಲಾವಣೆ ಕಾಣ್ತಾ? 2 ತಿಂಗಳು ಕ್ಲಿಯರ್ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಕೊಡ್ರೆ ಯಜಮಾನ್ರೆ, ಜಾಸ್ತಿ ಐತಿ. ಇಲ್ಲಿ ಬಂದ್ಮೇಲೆ ಪರವಾಗಿಲ್ವಾ? ಪರವಾಗಿಲ್ಲ, ಕಮ್ಮಿ ಆಗಿದೆ. ದೂರದಿಂದೆಲ್ಲ ಬಂದಿದ್ದಾರೆ ಈ ರೈಲಿ ಬಂದು. ಇಲ್ಲ ಅವರು ಎಷ್ಟು ದಿವಸದಿಂದ ಇದು? ಸಾಲ ಒಂದು 8-10 ವರ್ಷ ಆಯ್ತು ಸರ್. ಒಂದು 8 ವರ್ಷ ಆಯ್ತು ಇದು. 8 ವರ್ಷ ಸರ್ ಸರ್. ಮುಂಚೆ ಎಲ್ಲಿ ತೋರಿಸ್ತಾ ಇದ್ರಿ ನೀವು? ಸರ್ ಆಸ್ಪತ್ರೆಗೆ ಹಿಂಗೆ ತೋರಿಸಿ. ಹ್ಞೂ ಸರ್. ವಾಸಿ ಆಗಲಿಲ್ಲ? ಇಲ್ಲ ಸರ್. ಈಗ ಇಲ್ಲಿ ಬಂದ ಮೇಲೆ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ ಸರ್. ಪರವಾಗಿಲ್ಲ, ಹ್ಞೂ ಸರ್. ಕಮ್ಮಿ ಆಗ್ತದೆ. ಹ್ಞೂ ಸರ್, ಕಮ್ಮಿ ಆಗ್ತದೆ. ಭರೋಸೆ ಬಂದಿದೆಯಾ? ಹ್ಞೂ ಸರ್, ಓಕೆ ಸರ್. ಮಂಜುನಾಥ್ ಸರ್ ಬಗ್ಗೆ ಏನು ಹೇಳ್ತೀರಾ ಈಗ? ಸರ್ ದೇವ್ರು ಸರ್
ದೊಡ್ಡ ಮಾತು. ಭಗವಂತ ಇದ್ದಾನೆ. ಭಗವಂತ ಸರ್ ಫಸ್ಟ್ ಇಲ್ಲಿ ಬಂದಾಗ ಅಲ್ಲ, ಯಾವುದೇ ದೇವರು ಡೈರೆಕ್ಟಾಗಿ ಬಂದು ನಿಮ್ಗೆ ಚಿಕಿತ್ಸೆ ಕೊಡೋಕ್ಕಾಗಲ್ಲ, ಇನ್ನೊಬ್ಬರು ಮುಖಾಂತರ ಬರಬೇಕಂದ್ರೆ. ನಾವು ಮಂಜುನಾಥ ಆರಾಧ್ಯರವರು ತಮ್ಮೆಲ್ಲರಿಗೂ ಒಂದು ರೀತಿ ದೇವ್ರ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ದೇವ್ರು ಸರ್. ಒಂದು ನಿಮಿಷ ಔಷಧಿ ನಮಸ್ತೆ ನಮಸ್ತೆ. ಇದು ನಿಮ್ಮ ಇದು ಇಂಟರ್ನಲ್ ಮೆಡಿಸಿನ್ ಏನೂ ಇಲ್ಲ ತಗೊಳ್ಳೋವಂಥದ್ದು? ಅಲ್ಲಿ ಇದು ಮೇಲ್ಗಡೆ ಅಪ್ಲೈ ಮಾಡೋದು ಪಥ್ಯ ಇರಬೇಕು. ಬಾಯಿಯ ಪಥ್ಯ. ಇಲ್ಲಿಂದ ನೋಡಿ ಒಂದು 3-4 ಜನ ಸಕಲೇಶ್ಪುರ, ಆಮೇಲೆ ಹಾಸನ, ಚಿಕ್ಕಮಂಗ್ಳೂರು ಭೇಟಿಯಾಗಿದೆ ಈಗ. ಅಲ್ಲಿಂದ ಕೆಲವೊಬ್ರು ಡಾಕ್ಟರ್ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದ್ರೆ ಅಲೋಪತಿ ಡಾಕ್ಟರ್ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ. DMS ಡಾಕ್ಟರ್ ಕಳಿಸ್ಕೊಡ್ತಾರೆ. DMS ಡಾಕ್ಟರ್, ಅಲೋಪತಿ ಡಾಕ್ಟರ್ ಕಳಿಸ್ತಾರೆ. ಡಾಕ್ಟರ್ ಅಂತ ಹೇಳಿದ್ದಾರೆ. ಇವ್ರು ಬಂದು ಪೇಷಂಟ್ ಹೇಳೋದು ಡಾಕ್ಟರ್ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಅವ್ರ ಹತ್ರ ಮಾತಾಡಿಲ್ಲ. ಡಾಕ್ಟರ್ ಕಳಿಸ್ಕೊಟ್ರು ಅಂತ ಬಂದಿದ್ದಾರೆ. ಅಂದ್ರೆ ನೀವು ಅವ್ರಿಗೆಲ್ಲೋ ಮಾಹಿತಿ ಹೋಗಿದ್ದು. ಅವ್ರು ಏನು ಹೇಳ್ತಾರೆ ಅಂದ್ರೆ ಅವ್ರ ಪೇಷಂಟು ಇಲ್ಲಿ ಬಂದು ವಾಸಿಯಾಗಿ ಹೋಗಿ ಅಲ್ಲಿ ಹೇಳಿರ್ತಾರಲ್ಲ, ಅವರು ನಮ್ಮ ನಂಬರ್ ತಗೊಂಡು ಇಲ್ಲಿ ಕಳಿಸ್ತಾ ಇದ್ದಾರೆ ಸರ್. ವೆರಿ ಗುಡ್. ಅಂದರೆ ಅವರು ಭಾಳ ಒಳ್ಳೆಯದಾಗಲಿ ಬೇಕು, ಅವ್ರ ಕಡೆಯಿಂದ ಬಂದಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಕಷಾಯ ಅವ್ರು ಹೇಳಿ ಕಳಿಸ್ತಾರೆ. ಅವ್ರ ಹತ್ರ ಆಯಿಂಟ್ಮೆಂಟ್ ತೊಗೊಂಬನ್ನಿ, ತೋರಿಸ್ಕೊಂಬನ್ನಿ, ಇಂಗ್ಲೀಷ್ ಮೆಡಿಷನ್ ನಾವು ಕೊಡ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಆ ಡಾಕ್ಟ್ರೇ ಹೇಳಿ ಕಳಿಸ್ತಾರೆ. ಒಬ್ಬರ ಹತ್ರ ಮಾತ್ರ ಮಾತಾಡಿದೆ, ಅವ್ರ ನಂಬರು ಇದೆ. ಆಮೇಲೆ ಚಿಕ್ಕಮಂಗ್ಳೂರಿಂದ ಕಳಿಸ್ತಾರೆ, ಬಾಗಲಕೋಟೆಯಿಂದ ಕಳಿಸ್ತಾರೆ, ಬೆಂಗಳೂರಲ್ಲಿ ಒಂದು 2-3 ಕಡೆಯಿಂದ ಡಾಕ್ಟ್ರೇ ಕಳಿಸ್ತಾರೆ. ನಮ್ಮ ನಂಬರಲ್ಲಿ ಇಟ್ಕೊಂಡು ಕಳಿಸ್ಕೊಡ್ತಾ ಇದ್ದಾರೆ ಸರ್. ಅಲ್ಲ, ಬೆಂಗಳೂರಲ್ಲಿ ಸಿಗೋದು ಭಾಳ ಉತ್ತಮವಾದ ಕೆಲಸ. ಸಾಕಷ್ಟು ಜನಕ್ಕೆ ನೀವು ತಲುಪ್ಬೋದು. ಯಾಕಂದ್ರೆ ಆ ಜನಸಂಖ್ಯೆ ಬರೋದು ಕಷ್ಟ. ದೂರದಿಂದ ಬರೋರಿಗೆ ತೊಂದರೆ ಆಗುತ್ತೆ. ಬೆಂಗಳೂರು ಸೈಡ್ ಆ ಕಡೆ ಅಲ್ಲಿ ಅವ್ರು ಅಲ್ಲೇ ಅಡ್ರೆಸ್ ಹೇಳಿದ್ದೇನಲ್ಲ, ಅವರಲ್ಲೇ ಬಂದು ಒಂದಿನ ಮುಂಚೆ ಫೋನ್ ಮಾಡ್ಕೊಂಡು 1-2-3 ದಿನ ಮುಂಚೆ ಫೋನ್ ಮಾಡಿ ಬಂದರೆ ನಾವು ಅಲ್ಲಿ ಸಿಗ್ತೀವಿ ಸರ್. ಭಾಳ ಇವ್ರದ್ದೊಂದು ಅವ್ರ ಮನೆ 3 ಜನ ಡಾಕ್ಟರ್, 3 ಜನ ಸ್ಟಾರ್ಟಿಂಗ್ ಇದು ಅರ್ಜೆಂಟ್ ಬಂದು 5 ನಿಮಿಷ ಅಬೇ ಇವ್ರು ನೋಡಿ ಮಂಗಳೂರು ಮಣಿ ಅವರೇ ಹೇಳ್ಬಿಡ್ತಾರೆ. ಬನ್ನಿ ಈ ಕಡೆ ಬನ್ನಿ 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 ಈ ಕಡೆ ಬನ್ನಿ ಹೇಳಿ. ತಾವು ಯಾವ ಕಡೆ ಯಜಮಾನ್ರ? ಮಂಗಳೂರಲ್ಲಿ. ಮಂಗಳೂರು ಮಂಗಳೂರಲ್ಲಿ ಪಡುಬಿದ್ರಿ ಅಂತ. ಪಡುಬಿದ್ರಿ. ಮಣಿಪಾಲ ಸ್ವಲ್ಪ ಕಾಲು ಬಾತಿತ್ತು, ಅದಕ್ಕೆ ರೇಷಿ ಆಗಿತ್ತು. ಲೋಕಲಲ್ಲೆಲ್ಲ ಮದ್ದು ಮಾಡಿದೆ. ಮತ್ತು ಅಲ್ಲಿ ಹೋದ ಕೂಡಲೇ ಒಂದು ಬೆರಳ್ತಿದ್ರು, ಮತ್ತೆ ಒಂದು ಕಾಲೆಲ್ಲ ಆಪ್ರೇಷನ್ ಮಾಡಿ ನಡೀಲಿಕ್ಕೆ ಆಗದೆ ಮಾಡಿಬಿಟ್ರು. ಬೆರಳನ್ನು ತೆಗೆದಿದ್ದಾರೆ. ಮತ್ತು ಅಡಿಯೆಲ್ಲ ಕೊಯ್ದು, ಮತ್ತು ಸೈಡೆಲ್ಲ ಕೊಯ್ದು, ಇದೆಲ್ಲ ಸೈಡ್ ಕೊಯ್ದಿದ್ದಾರೆ. ಸೈಡಲ್ಲಿ ಕೊಯ್ದು ನಡಿಲಿಕ್ಕೆ ಆಗದೆ ಮಾಡಿಬಿಟ್ರು. ಮತ್ತೆ ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಏಜೆಗೆ ಹೋದೆ. ಅವರು ಕಾಲು ಕಟ್ ಮಾಡಬೇಕಂತ ಹೇಳಿದ್ರು, ಗಂಟೆಗಿಂತ ಕೆಳಗೆ. ಮತ್ತು ಮನೆಯಲ್ಲೇ ಇದ್ದೆ, ಅಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಮತ್ತು ಮೊಬೈಲೆಲ್ಲ ನೋಡಿ ಮತ್ತೆ ಇವ್ರದ್ದು ಫೋಟೋ ಕಳಿಸಿದೆ, ಕಳಿಸ್ಲಿಕ್ಕೆ ಹೇಳಿದರು. ಫೋಟೋ ಕಳಿಸಿ ಮತ್ತು ಬರಲಿಕ್ಕೆ ಹೇಳಿದರು. ಇದು ಗುಣ ಆಗ್ತದೆ ಬನ್ನಿ ಅಂತ. ಮತ್ತು ಬಂದಿಲ್ಲಿ ಮದ್ದು ತಗೊಂಡು ತುಂಬ ಕಮ್ಮಿ ಆಯ್ತು. ಅಂದ್ರೆ ಎಲ್ಲ ಫುಲ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು. ಕಾಲು ಕಟ್ ಮಾಡ್ಬೇಕಂತ ಉಳಿದಿದೆ. ಬಂದಿದ್ರೆ ಎಲ್ಲ ನೀಟಾಗಿರೋದು. ನೀಟಾಗಿರುತ್ತೆ. ಸರ್ ಇಲ್ಲಿ ಬಂದಾಗಿರೋ 2 ಸ್ಟಿಕ್ ಹಿಡ್ಕೊಂಡು ಯಾಕೆ ಇವ್ರಿಗೆ ಬರ್ತೀರಂತ ನೋಡಿ ಫಸ್ಟ್ ನಾನೇನೋ ಎಲ್ಲ ರೆಡಿ ಮಾಡ್ಕೊಂತಿದ್ದೆ. ಇವ್ರ ಕಾಲೊಂದು ಸುದ್ದಿ ನೋಡ್ಬಿಡೋಣ ಅಂತಂದ್ರೆ ಭಾಳ ಚೆನ್ನಾಗಿದೆ ಕಾಲು. ಇಲ್ಲಿ ಸ್ಟ್ಯಾಂಡ್ ಕೂಡ ಕೈಯಲ್ಲಿ ಹಿಡ್ಕೊಂಡು ಹೋದ್ರು. ಮತ್ತೆ ಇಲ್ಲೇ ನಡೆಸಿದ್ರು. ಬಂದಿದ್ರು ಅವತ್ತಿನ ದಿನನೇ ಸ್ಟ್ಯಾಂಡ್ ಹಿಡಿಯೋದೇ ಬಿಟ್ಬಿಟ್ರು. ಕೇಳಿ ಅವರೇ ನನ್ನೊಂದೊಂದು ಮೂಲೆಯಲ್ಲಿ ಕೂಳಿಸಿದ್ರು, ಕಾಲು ತೆಗೀಲಿಕ್ಕೆ ಕೇಳಲಿಲ್ಲ ಹಾಗೆ ಹೀಗೆ ಅಂತೇಳಿ ಮನೆಯಲ್ಲೆಲ್ಲ. ಮತ್ತು ಇಲ್ಲಿ ಬಂದು ಇವರು ಆಟೋ ಎಲ್ಲ ಬಿಡ್ಬೋದು, ನಡೀಬೋದು ಅಂತೇಳಿ ಮತ್ತೆ ಒಂದು ಸ್ವಲ್ಪ ದೂರ ನಡೆಸಿದ್ರು. ಮತ್ತೆ ನಡೆಸಿ ಮತ್ತೆ ಇದು ಸರಿಯಾಗಿದೆ. ಒಳ್ಳೇದಾಗಲಿ, ಖುಷಿ ಆಯಿತು. ವಾಸಿ ಮಾಡ್ಕೊಳ್ಳಿ, ಧೈರ್ಯವಾಗಿರಿ. ಭರವಸೆ ಬಂದಿದೆಯಲ್ಲ ನಿಮಗೆ? ತುಂಬ ಕಡಿಮೆ ತೆಗಿಬೇಕಂದ್ರು ನೋಡಿ, ಕಾಲು ಉಳಿಸ್ಕೊಟ್ಟು
ಎಷ್ಟು ಭಾಗ ಗುಣ ಆಗಿದೆ ನಿಮ್ಗೆ? ಸಾಧಾರಣ 3/4 ಭಾಗ ಗುಣ ಆಗಿದೆ. 75 ಭಾಗ? ಹಾಂ 75 ಭಾಗ 100ಕ್ಕೆ. ಸರ್ ನಮ್ಮದು ಚಳ್ಳಕೆರೆ. ಚಳ್ಳಕೆರೆ ಸರ್ ಮುಳ್ಳು ಸಿಕ್ಕೊಂಡು ಇಷ್ಟೆಲ್ಲ ರಾದಂತ ಆಗ್ಬಿಡ್ತಿದ್ದು ಗಾಯ. ನಮ್ಮ ಸಿಸ್ಟರ್ ಡಾಕ್ಟ್ರು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಸ್ವಾಮಿ ಅವ್ರ ಅಡ್ರೆಸ್ ಕೊಟ್ಟರು. ಮುಂಜಾನೆ ರಾತ್ರಿ ನೋಡಿ ಬೆಳಗಿನ ಜಾವನೇ ಕಳಿಸ್ಕೊಟ್ರು. ಆ ಟೈಮ್ ಬಂದಿದ್ದಕ್ಕೆ ನನಗೆ ಇಲ್ಲಿಗೆ ತೆಗಿಬೇಕಂತ ಬಸ್ಪೆಟ್ಲಲ್ಲಿ ಅಲ್ಲೇ ದಾವಣಗೆರೆ ಹೋಗ್ತಾ ಇದ್ವಿ ನಾವು. ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ನಮ್ಮ ತಂಗಿ ಫೋನ್ ಮಾಡಿದ್ದಕ್ಕೆ ಎಮರ್ಜೆನ್ಸಿಯಾಗಿ ಬೆಳಗಿನ ಜಾವ ಬಂದು ಇಲ್ಲಿ ಸ್ವಾಮಿ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಈ ಕಾಲು ಉಳಿತು ನನಗೆ. ಸರ್ ಇಲ್ಲಿ ಕಟ್ ಆಗ್ಬೇಕಾಯ್ತು. ಈಗ ಇದೆಲ್ಲ ಮಾಂಸನೇ, ಚರ್ಮ ಇಲ್ಲ. ಇದೆಲ್ಲ ಫುಲ್ ಚರ್ಮ ಇಲ್ಲ. ಇಲ್ಲಿಂದ ಮಟನ್ ಎಲ್ಲ ಈಗ ನೋಡ್ರಿ ಎಲ್ಲ ಹೊಸದಾಗಿ ಬಂದು ಹೊಸ ಎಲ್ಲ ಚರ್ಮ ಎಲ್ಲ ಸರ್ 4 months ಅದರೊಳಗೆ ಇದಾಗ್ಬಿಡ್ತಾ ಇಲ್ಲ. ಒಳಗಡೆ ಇವರು ಡಾಕ್ಟ್ರು ಕಡೆ ಕರ್ಕೊಂಬಂದಾಗ ಇವ್ರ ಕೈಲಿ ಮಾತಾಡೋಕ್ಕೂ ಆಗ್ತಿರಲಿಲ್ಲ. ಇವತ್ತು ಇಷ್ಟು ಧೈರ್ಯವಾಗಿ ಮಾತಾಡ್ತಾರೆ. ಉಳಿತಾ ಇದ್ದಿಲ್ಲ ಆಗಲೇ. ಲಾಸ್ಟ್ ಸ್ಟೇಜ್ ಮೂಳೆ ಮಾತ್ರ ಕಾಣ್ತಿತ್ತು ಅಷ್ಟೇ. ಲಾಸ್ಟ್ ಸ್ಟೇಜ್ ಆಗ್ಬಿಟ್ಟಿತ್ತು ಆಗಲೇ. ಇನ್ಫೆಕ್ಷನ್ ಹೋಗ್ಬಿಡ್ತಿತ್ತು. ನಾನೇ ಹೇಳಿದೆ ಇಲ್ಲ ಸರ್ ಯಾಕೋ ನಮ್ಮ ಕೈಲಿ ಆಗಲ್ಲ ಅಂದೆ. ಅವ್ರ ಡಾಕ್ಟ್ರು ಕಡೆಯವ್ರು ಇವ್ರ ಕಡೆಯವ್ರು ಹೇಳಿದ್ರು ನಿಮ್ಮ ಕೈಲಾಗುತ್ತೆ ಮಾಡಿ ಅಂತ. ಅವ್ರು ಧೈರ್ಯ ಕೊಟ್ಟು ಭರವಸೆ ಕೊಟ್ಟು ಇದು ಮಾಡಿದ್ರು ಸರ್. ಇಲ್ಲಿ ಯಾರೇ ಬರಲಿ ಪೇಷಂಟ್ ಒಂದು ಹೇಳಿದ ಟೈಮು ನಾನು ಹೇಳಿದ ಪಥ್ಯ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ರೆ ಕರೆಕ್ಟಾಗಿ ಪಾಲನೆ ಮಾಡಿದ್ದಾರೆ. ಯಾರೇ ಬರಲಿ ಹೇಳಿರ್ತಕ್ಕಂಥ ಪಥ್ಯಗಳು ಔಷಧಿಗಳನ್ನ ಕರೆಕ್ಟಾಗಿ ಪರಿಪಾಲನೆ ಮಾಡಬೇಕು. ಅನುಸರಿಸಿದ್ರೆ ಹೇಳಿದಾಗ ಅನುಸರಿಸಿದ್ರೆ ರಿಸಲ್ಟು ಅದೇ ರೀತಿ ಇರುತ್ತೆ. ಇವತ್ತಿನವರೆಗೂ ಒಂದು ದಿನಕ್ಕೂ ಅವ್ರು ಬರೋದು ಮಿಸ್ ಮಾಡಿಲ್ಲ. ಆಮೇಲೆ ಏನಾನ ಬೇರೆ ಏನಾನ ಊಟ ಮಾಡ್ಬೇಕಂದ್ರೆ ನನಗೆ ಕೇಳಿ ಊಟ ಮಾಡ್ತಾರೆ. ಇದುವರೆಗಾಗಲೂ ಅಷ್ಟೇ ಸರ್. ಊಟದಲ್ಲಿ ಅವ್ರನ್ನ ಕೇಳಿನೇ ಊಟ ಮಾಡಿ. ಬರುವಂಥ ಪೇಷಂಟ್ ಏನೇನು ಪಥ್ಯ ಇರಬೇಕಾಗುತ್ತೆ ಸರ್? ನಾವು ಈಗ ನಂಜು ಪದಾರ್ಥಗಳು ಬಿಡಬೇಕಾಗುತ್ತೆ. ಅವ್ರಿಗೆ ಬಂದಾಗ ನಾವು ಹೇಳ್ತೀವಿ ಸರ್, ಒಂದು ಲೀಸ್ಟ್ ಇರುತ್ತೆ ಕೊಡ್ತೀರಾ? ನಾನು ಹೇಳ್ತೀನಿ ಮತ್ತೆ ಹೋಗೋಕೆ ಕೇಳ್ತಾ ಇರ್ತಾರೆ. ಅದರಿಂದ ಏನು ಮಾಡ್ತೀವಿ ಅಂದ್ರೆ ಲೀಸ್ಟ್ ಮಾಡಿಸಿದ್ದೀನಿ, ಇಂತಿಂಥದ್ದು ಬಿಡ್ಬೇಕು ನೀವು ಅಂತ ಹೇಳ್ತೀನಿ. ಆಮೇಲೆ ಟೈಮ್ ಬರ್ಬೇಕು ಹೇಳ್ತೀನಿ. ಅವತ್ತೇ ಹೇಳ್ಬಿಡ್ತೀನಿ ಇಲ್ಲಿ ಬಂದಾಗ ಇಂತಿಂಥ ಡೇಟಿಗೆ ನೀವು ಬರಬೇಕು ಅಂತ ಹೇಳ್ತೀನಿ. ಆಮೇಲೆ ಅವ್ರು ನೀಟಾಗಿ ಬ್ಯಾಂಡೇಜ್ ಕಲ್ತ್ಕೊಳ್ಳೋವರೆಗೂ ಆಯಿಂಟ್ಮೆಂಟ್ ಯಾವ ಥರ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋವರೆಗೂ ನನಗೆ ಫೋನ್ ಮಾಡ್ತಾ ಇರೋದು. ನಮ್ಗೆ ಗೊತ್ತಿಲ್ದಂಗೆ ಅವ್ರು ಏನೂ ಮಾಡ್ಕೊಬಾರ್ದು. ಕೆಲವೊಂದು ಸತಿ ನಾವೇನೋ ಕೊಟ್ಟಿರ್ತೀವಿ ಅವ್ರೇನೋ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು ವಾರ ಬಿಟ್ಟು ಬರ್ತಾರೆ ಫುಲ್ ಕ್ಯೂ ಆಗಿರುತ್ತೆ. ಅದಕ್ಕೆ ಅವ್ರು 10 ಸತಿ ನಮಗೆ ಕೇಳಿ ಎಷ್ಟೊತ್ತಿಗೆ ಬೇಕಾದ್ರೆ ಫೋನ್ ಮಾಡ್ಬೋದು. ಆದರೆ 10 ಸತಿ ನಮಗೆ ಕೇಳಿ ನಾವು ಹುಷಾರಾಗಲ್ಲ. ಆದರೆ ಅವ್ರು ಮಾಡ್ಕೊಬೇಕಾದ್ರೆ ಮಾತ್ರ ವಿಧಾನ ಮಿಸ್ ಮಾಡಬಾರ್ದು. ಒಂದು ಸತಿ ತೊಂದರೆ ಆಯಿತು ಅಂದರೆ ನಾವು ಮತ್ತೆ 1 ತಿಂಗಳು 2 ತಿಂಗಳು ಮುಂದಕ್ಕೆ ಹೋಗೋದು. ಈಗೆಲ್ಲ ಪೂರ್ತಿ ಮೇಲಾಗಿ ಏನು ಸರ್ ಫೈನಲ್ ಉಳಿದಿದೆ ನೋಡಿ. ಅದು ಚರ್ಮ ಬರ್ತೈತೆ ಈಗ ಗಾಯದ್ದು. ಅದಾಗಲೇ ಚರ್ಮ ಚೂರಿದೆ, ಅದು ಒಂದು ಪಾಯಿಂಟ್ ಅಷ್ಟೇ. ಕಾಲೇ ಹೋಗ್ಬೇಕಿತ್ತಂತಲ್ಲ ಇಲ್ಲಿವರೆಗೂ ತೆಗಿಬೇಕು. ದಾವಣಗೆರೆಗೆ ಅಲ್ಲ ಹೊರಟಿದ್ವಿ. ಇಮಿಡಿಯೇಟ್ಲಿ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡು ಅರ್ಧ ಗಂಟೆ ಲೇಟ್ ಆಗಿದ್ರೆ ಹೋಗ್ಬಿಡೋದು ಕಾರ್. ಏನು ಹೇಳ್ತೀರಾ ಮಂಜುನಾಥ್ ಅವರ ಹತ್ರ ಬಗ್ಗೆ? ಸರ್ ಪೇಷಂಟ್ಗಳಿಗೆ ಇವ್ರ ಅಡ್ರೆಸ್ ಯಾವಾಗ ಸಿಗುತ್ತೆ ಅವ್ರಿಗೆ ವಾಸಿ ಆದಂಗೆ ಗಾಯ ಸಿಗಲಿಲ್ಲ ಅಂದರೆ ಕಾಲು ತೆಗೆಸ್ಕೊಳ್ತಾರೆ, ಅವ್ರು ತೊಂದರೆ ಅನುಭವಿಸ್ತಾರೆ. ಇವ್ರ ಅಡ್ರೆಸ್ ಸಿಕ್ಕ ಅಂದರೆ ವಾಸಿ ಆದಂಗೆ. ಅದು ಇವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಆಯಿತು, ಉಳ್ಕೊಂಡ್ರೆ ಅವರು ಅಂದರೆ ಪುಣ್ಯ ಮಾಡಿದಾರಂತ. 7 ಜನ್ಮದ ಪುಣ್ಯ. ಅದು ಪುಣ್ಯ ಮಾಡ್ಬೇಕು ಸರ್. ಅಲ್ಲ ದೇವರು ಸಿಕ್ಕಂಗೆ ಅವರು ಮಂಜುನಾಥ ಧರ್ಮಸ್ಥಳಕ್ಕೆ ಹೋಗಿ ಹೆಂಗೆ ಸಿಗ್ತಾರೋ ಅದೇ ಟೈಪ್. ಇಲ್ಲ ಅವ್ರ ದರ್ಶನ ಆಯ್ತಂದ್ರೆ ಮುಗ್ದಂಗೆ, ಅದು ಪಾವನ ಆಗೋಗ್ತಾರೆ. ಅಲ್ಲ ನಾವು ಬಂದು ಇಲ್ಲಿ ನೋಡಿದಾಗ ಅನಿಸುತ್ತೆ, ನಮಗೂ ಒಂಥರ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸರ್ ಹೇಳಿ ಹೇಳಿ ಸರ್. ಹಾಲೇಶ್ ನಾಯ್ಕ್ ಅಂತ, ಚನ್ನಗಿರಿ ತಾಲೂಕು ಕರೆಕಟ್ಟೆ ಕಬ್ಬಳ. ಈ ಕಾಲು ತೋರಿಸಿದ್ದೀನಿ ಅಂದರೆ ಭಾಳ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ದೀನಿ, ಗೊತ್ತಾಗಲಿಲ್ಲ ನಮಗೆ. ಇದೆಲ್ಲ ಗಾಯಗಳು, ದಪ್ಪ ಗಾಯ ಇದೆಲ್ಲವು. ಇಲ್ಲಿವರೆಗೂ ಕಾಲು ಕಟ್ ಮಾಡ್ಬೇಕಂತ ಅಂದರು. ಕಟ್ ಮಾಡ್ಕೊಂಡು ತೆಗಿಬೇಕಂತ ವಿಡಿಯೋ ಇದೆ ಮಂಜಣ್ಣರ ಹತ್ರ. ತೆಗೆದಿಟ್ಟಿರ್ತೀನಿ ಮನೆಗೆ ತೆಗೆದಿಟ್ಟಿರ್ತೀನಿ. ಫೋಟೋ ತೊಗೊಂಬಂದಿದ್ದೀರಾ? ತೋರಿಸಿ ನೋಡೋಣ. ನೋಡಿ ಇವ್ರ ತಾಯಿಯರು ಬರೋಕ್ಕಾಗ್ತಾಯಿಲ್ಲ, ಬೆಡ್ ಪೇಷಂಟು. ಫೋಟೋ ಹಿಂಗೆ ತೊಗೊಂಬಂದು ತೋರಿಸ್ತಾರೆ ಸರ್. ನೋಡಿ ಈ ಥರ ಇದೊಂಥರ ರಕ್ತ ಕಡಿಮೆ ಆಗಿರೋಂಥ ಗಾಯಗಳು. ಅಂದರೆ ಎಲ್ಲಿ ತೋರಿಸಿ ಬರೋಕ್ಕಾಗಿರೋಂಥ ಪೇಷಂಟಿಗೆ ಇಲ್ಲಿ ಬನ್ನಿ.
ಈ ಥರ ಈ ಥರ ಇದೊಂಥರ ಬ್ಲಡ್ ಕಡಿಮೆ ಆಗಿ ಕಾಲು ಬೆರಳುಗಳೆಲ್ಲ ಒಣಕಂತಾರೆ ಸರ್. ಈ ಕಪ್ಪು ಗಾಯಗಳು, ಹೌದೌದು. ಆಮೇಲೆ ಕಪ್ಪು ಡ್ರೈ ಗಾಯಗಳು. ಗ್ಯಾಂಗ್ರೀನ್ ಅಂತಾರೆ, ಸುಟ್ಟು ಗಾಯಗಳು ಅಂತಾರೆ. ಇವಕ್ಕೆ ನೋಡಿ ಇವ್ರಿಗೆ ಎದ್ದು ಬರೋಕ್ಕಾಗೋದಿಲ್ಲ, ಫುಲ್ ಸುಸ್ತಾಗಿದ್ದಾರೆ. ಇವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಬಂದು ಹಿಂಗೆ ತೋರಿಸಿ ನಮ್ಮ ಹತ್ರ ಕೇಳ್ಕೊಂತಾರೆ. ನಮ್ಮ ಕೈಯಲ್ಲಿ ಯಾವಾಗ ಟೈಮ್ ಆಗುತ್ತೋ ಹೋಗಿ ಅವ್ರ ಮನೆಗಳಿಗೆ ಹೋಗಿ ನಾವು ಔಷಧಿ ಕೊಡ್ತೀವಿ. ಇಲ್ಲಿ ಅಂತಲ್ಲ, ಬೇರೆ ಬೇರೆ ಊರುಗಳಿಗೆ ಅವರು ವಿಡಿಯೋ ಎಲ್ಲ ಹಾಕ್ಬೇಕು ಸರ್. ನನಗೆ ಕೆಲವೊಬ್ರು ಏನು ಮಾಡ್ತಾರೆ, ಚೆನ್ನಾಗಿ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಕ್ಕಿದ್ರೆ ಏನು ಮಾಡ್ಬೋದು ಅಂತ ಡಿಸೈಡ್ ಮಾಡಿ. ಈಗ ಕೆಲವೊಂದು ಸತಿ ಏನು ಮಾಡ್ತಾರೆ ಅಂದರೆ ಚೆನ್ನಾಗೇ ಇರ್ತಾರೆ, ಬರೀ ಕಾಲನ್ನು ತೋರಿಸಿ ಆದರೆ ಬರ್ತೀರಾ ಅಂತ. ನಾವು ಚೆನ್ನಾಗಿರೋರಿಗೆ ಇಲ್ಲಿಗೆ ಕರ್ಸ್ಕೊತೀವಿ. ಅಕಸ್ಮಾತ್ ಈಗ ಮಲಗಿ ಬೆನ್ನೆಲ್ಲ ಗಾಯಗಳಾಗಿರ್ತವೆ. ಈಗ ದಾವಣಗೆರೆಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತ ಒಂದು 10-15 ಕೊಟ್ಟಿದ್ದೀನಿ ಸರ್. ಫುಲ್ ಎಲ್ಲ ಕೊಡ್ತೋಗಿರೋಂಥವನ್ನ ನೀಟಾಗಿ ರೆಡಿ ಮಾಡಿ. ನಿಮ್ಮ ಶಿಷ್ಯವೃಂದ ಯಾವುದಾದ್ರೂ ಇದೆಯಾ, ಕಲಿಸ್ತಾ ಇದ್ದೀರಾ ಈ ವಿದ್ಯೆಗಳನ್ನ? ಅಂದರೆ ನಮ್ಮ ಮನೆಯಲ್ಲೇ ನಮ್ಮ ಮನೆಯವರು, ಆಮೇಲೆ ನಮ್ಮ ಮನೆಯವರೆಲ್ಲ ಆಯಿಂಟ್ಮೆಂಟ್ ಮಾಡಿಕೊಡ್ತಾರೆ. ನಮ್ಮ ಮಕ್ಕಳೆಲ್ಲ ಕಲ್ತಿದ್ದಾರೆ. ಪ್ರತಿ ಭಾನುವಾರ ಅವ್ರಿಗೆ ಒಂದು ಸ್ವಲ್ಪ ತರಬೇತಿ ಕೊಡ್ತಾ ಕೊಡ್ತಾರೆ. ಯಾಕಂದರೆ ಈ ಪಾರಂಪರಿಕ ವಿದ್ಯೆಗಳು ತಲಾಂತರ ಬರಬೇಕಿದೆ, ನಶಿಸಿ ಹೋಗ್ತಾ ಇದೆ ಈಗೆಲ್ಲ. ನಾನೆಲ್ಲ ಅಕಸ್ಮಾತ್ ಬೇರೆ ಊರುಗಳಿಗೆ ಹೋಗಿದ್ರೆ ನಮ್ಮ ಮಕ್ಕಳೇ ಬ್ಯಾಂಡೇಜ್ ಮಾಡಿ ಕಳಿಸ್ತಾರೆ. ಈಗ ಅಕಸ್ಮಾತ್ ಹೇಳ್ದಿರಾನೇ ಬಂದಿರ್ತಾರೆ ಅಂಥವ್ರಿಗೆ ವಾಪಸ್ ಏನು ಕಳ್ಸೋದಿಲ್ಲ. ನಮ್ಮ ಮನೆಯವ್ರ ಮುಂದೆ ನಿಂತ್ಕೊಂಡು ಈ ಥರ ಮಾಡಿರಿ ಅಂತ ಹೇಳ್ಕೊಟ್ಟು ಮಾಡ್ಕಳಿಸ್ತಾರೆ. ಇಡೀ ಕುಟುಂಬ ಸಪೋರ್ಟ್ ಇದೆ. ಅದಕ್ಕಂತಾನೆ ನಾವು ಸೀಮಿತ ಆಗ್ಬಿಟ್ಟಿದ್ದೀವಿ. ಚೆನ್ನಾಗಿರಲಿ, ಎಷ್ಟೊತ್ತೇ ಇರಲಿ, ನಮ್ಗೆ ಗ್ಯಾಂಗ್ರೀನ್ ಅಂತ ವಿಷಯ ಗೊತ್ತಾಯ್ತಂದ್ರೆ ಅವ್ರು ಇಲ್ಲಿಗೆ ಬರಬೇಕು. ಇಲ್ಲ ದೀರ್ಘಾಯುಷ್ಯ ಕೊಡಲಿ. ನಿಮ್ಮಂಥವ್ರು ಈ ವಿದ್ಯೆ ಉಳಿಬೇಕು. ಇವ್ರಿಗೆಲ್ಲ ಗೊತ್ತಿದೆ. ಕೆಲವೊಂದು ಸಂಪೂರ್ಣ ವಾಸಿ ಆಗಿದೆ ಈಗ ನಿಮ್ಗೆ ಯಜಮಾನ್ರೆ? ಫುಲ್ ವಾಸಿ ಆಗೈತೆ ಅಣ್ಣ, ಏನು ತೊಂದರೆ ಇಲ್ಲ. ನಮಗೆ ನಡೆಯೋಕ್ಕೆ ಕಾರಣ ಅಂದರೆ ಮಂಜಣ್ಣ. ಎರಡೇ ಮಾತಲ್ಲಿ ಹೇಳ್ಬೇಕಂದ್ರೆ ಇಂಥ ರೋಗಿಗಳಿಗೆ ಗಾಡ್ ಫಾದರ್. ಇಂಥ ರೋಗಿ ಆಪತ್ ಬಾಂಧವರು ಇರಲಿ ಇಲ್ಲದೇ ಇರಲಿ, ತನ್ನ ಮಕ್ಕಳಿಗೆ ನೋಡಲ್ಲ, ಆ ಟೈಪಲ್ ರೋಗಿಗೆ ನೋಡಿಕೊಂಡು ಭಾಳ ಜನಕ್ಕೆ ವಾಸಿ ಮಾಡಿ. ಅವ್ರು ಏನಾಗಲ್ಲ ಅಂತ ಆಸ್ಪತ್ರೆಗೆ ತೋರಿಸಿ ಅಂತ ಇದ್ರು ಸರ್. ನಾವು ಹೋಮ್ ನರ್ಸ್ ಥರ ಹಿಂಗೆ ಮನೆಗೆ ಹೋಗಿ ಪೇಷಂಟ್ಗಳು ನೋಡೋದು, ಡ್ರೆಸ್ಸಿಂಗ್, ಕೆಲವರು ಶಸ್ತ್ರಗಳು ನೋಡ್ಕೊಂಡಿಲ್ಲ ಆ ಥರ ನೋಡ್ತಾ ಇರ್ತಾರೆ. ನಾವು ಹೋಗಿ ನೀವು ನರ್ಸ್ ಕೆಲಸ ಮಾಡ್ತೀರಾ? ಮಾಡ್ತಾರೆ. ಇವ್ರದ್ದು ಒಬ್ಬರಿಂದ ಗೊತ್ತಾಯ್ತು, ಮಮ್ಮ ಹಿಂಗೆ ಪಾಡಗಲ್ಲ. ನಮ್ಮ ಅಮ್ಮನ ಎಣ್ಣಪ್ಪ ಹಾಸ್ಪಿಟ್ಲಲ್ಲಿ 3 ವರ್ಷ ಗಂಟಲೆ ಇಟ್ಕೊಂಡೆ, ಹುಷಾರಾಗಿಲ್ಲ. ಕಾಲು ಫಸ್ಟಿಗೆ ಅರ್ಧ ಗ್ಯಾಂಗ್ರೇನ್ ಅಂದು ತೆಗೆದ್ರು. ಆಮೇಲೆ ಮೊಣಕಾಲಿಂದ ತಳಕ್ ಮತ್ತೆ ಚೆಕ್ ಮಾಡಿ ಮತ್ತೆ ತೆಗೆದ್ರು. ಈಗ 3 ಲಕ್ಷ ರೂಪಾಯಿ ಖರ್ಚಾದ್ರು. ನಮ್ಮ 3 ಲಕ್ಷ ಖರ್ಚು ಮಾಡಿದ್ರೆ ಕಾಲ್ವಾಸಿ ಆಗಲಿಲ್ಲ, ವಾಸಿನೇ ಆಗಿಲ್ಲ. ನಮ್ಮ ಅಮ್ಮನೂ ತೀರ್ಕೆಂತು. ನಿಮ್ಮ ಅಮ್ಮ ಅವ್ರದ್ದು ಆಲ್ರೆಡಿ ಇದೆ ತೀರ್ಕೆಂತಂದ್ರೆ ನಮ್ಮ ಅಮ್ಮ ಇದ್ದಾಗ ನಮಗೆ ಇದು ಗೊತ್ತಿದ್ದಿಲ್ಲ. ಗೊತ್ತಿದ್ರೆ ನಾನು ಕರ್ಕೊಂಡ್ಬಂದು ಇಲ್ಲೇ ತೋರಿಸ್ತಿದ್ದೆ. ಅದಕ್ಕೆ ಆ ಥರ ಆಗಬಾರ್ದು, ಆಸ್ಪತ್ರೆ ಬೇಡ, ಸುಮ್ಮನೆ ಇದನ್ನೇ ಈ ಥರ ಚಿಕಿತ್ಸೆ ಮಾಡಿಸ್ಕೆ ಅಂತಂದು ಕರ್ಕೊಂಬಂದು ಮಾಡಿಸ್ತೀವಿ. ಚೆನ್ನಾಗಾಗೈತಿ, ಹಾಗಾಗಿತ್ತು. ಇದು ಇದೆಲ್ಲ ಕಾಣಿಸ್ತದೆ. ಹಾಗಾಗಿ ನಾನು ಕೆಲವು ಭಾಳ ಜನಗಳಿಗೆ ಹೇಳ್ತಾ ಇದ್ದೇನೆ, ಈ ಥರ ಹೋಗಿ ದುರ್ಗದಾಗ ಅಂತಂದು ಹೇಳ್ತಾ ಇದ್ದಾರೆ. ಯಾವ ಕಡೆ ಬರಮ್ಮ ನೀವು? ನಾವು ಕತ್ಲಿಗೇರಿ, ದಾವಣಗೆರೆ. ಕಾಡಿನ ಕತ್ಲಿಗೇರಿ. ನಾವು ದಾವಣಗೆರೆಗೆ ಬಂದ ಇದ್ದಾವೆ. ಅಲ್ಲಿಂದನೇ ನಾವು ಕೆಲವು ಮನೆಗಳಿಗೆ ಹೋಗ್ತಾ ಇರ್ತೇವೆ. ಹಂಗಾಗಿ ಚೆನ್ನಾಗಿ ಆಗಿದ್ದಾರೆ ಇವ್ರ ಪಾಪ. ಇದೇ ಥರನೇ ಚೆನ್ನಾಗಿ ಮುಂದರಿಬೇಕಂತ ಭಾಳ ಒಕ್ಕ ನೆನಪಾಗಿ ಈಟ್ರಾಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಈ ಥರ ಕಳಿಸ್ರಿ, ಗೊತ್ತಿದ್ದಾರೆ ಪಾಪ ಭಾಳ ಇದಾಗಿದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತಂದು ಹೇಳ್ತೇನೆ. ಭಾಳ ಚೆನ್ನಾಗಿದೆ. ಒಳ್ಳೆ ಮಂಜುನಾಥ್ ಸರ್ ಭಾಳ ಜನಕ್ಕೆ ಇಲ್ಲ. ಅದೊಂದು ನನ್ನ ಅನುಭವ. ಕಾಲು ಹೋಗ್ಬಿಡ್ತು ನಂದು, ಕಾರ್ ಎಳ್ದು ಧೈರ್ಯವಾಗಿರಿ ಇದಾರಲ್ಲ. ನನಗೆ ಈ ಟೈಮ್ನಾಗೆ ಇವ್ರನ್ನೆಲ್ಲ ನೋಡಿ ನನಗೆ ಭಾಳ ದುಃಖ. ನಮ್ಮ ಅಮ್ಮ ಇದ್ದಿದ್ದೆ ಕರ್ಕೊಂಡು. ಹಾಗೆ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಒಂದು ಸಮಸ್ಯೆಗೆ ಒಂದು ಪರಿಹಾರ ಇರುತ್ತೆ, ಒಂದು ಕಾಯಿಲೆಗೆ ಒಂದು ಮದ್ದು ಇರುತ್ತೆ ಅಂತ. ಹಾಗೆ ಎಲ್ಲೋ ಎಲೆಮರಿ ಕೈತರ ಈ ಥರ ಉಳಿದು ಬಿಡ್ತಾರೆ. ಇವ್ರು ಈಚೆ ಮುನ್ನೆಲೆಗೆ ಬರಬೇಕು, ಜನಕ್ಕೆ ತಲುಪಬೇಕಿಂತ. ಈಗ ನೋಡಿ ಅವರು ಸಂತೋಷದ ಕಣ್ಣೀರೋದು ನಮ್ಗೆ ಸಿಕ್ಕಿರೋ ದೇವ್ರ ಥರ ಅಂತೇಳಿ. ಅದೇ ರೀತಿ ಇನ್ನೆಷ್ಟು ಜನ ಇದಾರೋ ಗೊತ್ತಿಲ್ಲ ನಮಗೆ. ಅಲ್ಲಲ್ಲ ಅಲ್ಲಮ್ಮ, ಈಗ ಈ ರೀತಿ ಸಮಸ್ಯೆಗಳಿದೆಯಲ್ಲ, ನಮಗೆ ಗೊತ್ತಿಲ್ಲದೆ ಪ್ರಪಂಚದಲ್ಲಿ ಇನ್ನೆಷ್ಟು ಜನ ಇದಾರೋ ಗೊತ್ತಿಲ್ಲ. ಅವ್ರಿಗೆ ಈ ಜಾಗ ಅರಿವಿಲ್ಲ, ಅಂಥವ್ರಿಗೆಲ್ಲ ತಲುಪಲಿ. ಎಲ್ಲರಿಗೂ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಮಾಡ್ರಿ ಅಂತ ನಾನು ಬೇಡಿಕೆ ಮೊನ್ನೆ ಒಬ್ರಿಗೆ ಕಳಿಸಿದ್ದಣ. ಮೊನ್ನೆ ಒಬ್ರಿಗೆ ವಿಷಮ ಮತ್ತೆ ಇವನು ರುದ್ರೇಶ್ ದಾವಣಗೆರೆಯಲ್ಲೂ ಮಾಡಿದ್ವಿ ವಿಡಿಯೋ. ಬಾಗ್ಲಿ ಅವ್ರಿಗೆ ಕಳಿಸಿದ್ದಣ. ಅವ್ರಿಗೆ ಕಳಿಸಿದೆ. ಹಳೆ ಗಾಯ 1 ವಾರದಲ್ಲಿ ಹಳೆ ಗಾಯನ ಓಪನ್ ಆಗೈತೆ. ಆಯಮ್ಮ ಅದು ಓಪನ್ ಆಗಿರಲಿಲ್ಲ.
ನೀಟಾಗೆಲ್ಲ ಕೆಂಪು ಹೊತ್ಕೊಂಡು ಬರ್ತಾ ಇದೆ. ದೇವ್ರು ಒಳ್ಳೇದು ಮಾಡಲಿ. ಹಾಂ ಯಜಮಾನ್ರೆ ಧೈರ್ಯವಾಗಿರಿ. ಆಯ್ತು ಅಣ್ಣ, ಆಯ್ತು. ನಿಮ್ಮದು ಸಾಕಲ್ವಾ, ಪ್ರೋತ್ಸಾಹ ಇರಬೇಕು ಯಾರಿಗೆ. ಖಂಡಿತ ನಮ್ಮ ಸ್ನೇಹಿತರು ಅವರು ಯಾಕಂದ್ರೆ ತಲುಪಬೇಕು, ಒಳ್ಳೆ ವಿಷಯ ತಲುಪಲಿ. ಇವರು ಇದರಿಂದ ಮೋಟೆಬೆನ್ನೂರು. ಹಾಂ ಹಾಂ ಹೇಳಿ ಯಜಮಾನ್ರೆ. ಇದೆಲ್ಲ ಹೆಸರು ಮಂಗಳೂರು ವೀರಪ್ಪ ಅಂತ. ಮಂಗಳೂರು ಮಣಿಪಾಲೆಲ್ಲ ಓದಿ ಸರ್, ಅದೆಲ್ಲ ಇದು ಕಟ್ಟ ಮಾಡಿ ತೆಗಿಬೇಕಂದ್ರೆ ಎಲ್ಲ ಕಟ್ ಮಾಡಿ ತೆಗಿಬೇಕಂತ ಹೇಳಿದ್ರು. ಆಸ್ಪತ್ರೆಯಲ್ಲಿ ಒಬ್ರು ಹೇಳಿದರು. ಮ್ಯಾಕ್ ಏರ್ತಾನೆ ಇರ್ತೈತೆ ಅದು. ಅಂದ್ರೆ ಗೊತ್ತಿದ್ದವ್ರು ಮಾತ್ರ ಬಂದು ಚಿಕಿತ್ಸೆ ತಗೋಬೇಕು. ಒಬ್ರು ಮಾಲ್ತೇಶ್ ಅಂತ ಹೇಳಿದ್ರು ಸರ್, ದುರ್ಗದಲ್ಲಿ ಒಬ್ರು ಇದ್ದಾರೆ ಹೋಗ್ರಿ ಅಂತ ಅವ್ರು ಅಡ್ರೆಸ್ ಕೊಟ್ಟರೆ ಬಂದಾಗ ಇವ್ರು ಕಟ್ಟಿದಾಗ ಎಲ್ಲ ಬಂದ್ಬಿಟ್ಟು ಸರ್, ಆರಾಮಾಗ್ಬಿಡ್ತು. ಇಲ್ಲಿ ಬಂದ್ಮೇಲೆ ಎಲ್ಲ ಎಲ್ಲ ರೆಡಿ ಆಯ್ತು. ಈಗ ರೆಡಿ ಆಯ್ತು ಸರಿ. ಬೆಳಗಿದ್ದಾರೆ ಒಳಗೆ ಏನದು ಅದು ಹೊಸ ಮಾಂಸ, ಹೊಸ ಚರ್ಮ ಬೆಳೀತಾ ಇರೋದು. ಅದು ಬರ್ತಾ 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 ಗಟ್ಟಿ ಆಗುತ್ತೆ, ಸರೋಗುತ್ತೆ. ಮಾಮೂಲಿ ಚರ್ಮ ಆಗುತ್ತೆ. ಈಗ ಆರಾಮ ಅನಿಸ್ತಿದೆ ನಿಮಗೆ? ಈಗ ಆರಾಮ ಅನಿಸ್ತಾರೆ. ಮತ್ತೆ ಎಷ್ಟು ಪರ್ಸೆಂಟ್ ವಾಸಿ ಆಗಿದೆ ಸರ್? ಈಗ 90% ವಾಸಿ ಆಗಿದೆ. 90% ವಾಸಿ ಏನೂ ಇಲ್ಲ ನೋಡಿ, ಎಲ್ಲ ಇದಾಗಿದೆ. ಒಂದು ಮುಳ್ಳು ಚುಚ್ಚಿ ಸರ್, ಮುಳ್ಳು ಪತ್ರೆ ಮುಳ್ಳು ಇರುತ್ತಲ್ಲ, ಆ ಮುಳ್ಳು ಚುಚ್ಚಿದಂಗಿದೆ. ಇಷ್ಟೆಲ್ಲ ಇದೆ. ಒಳ್ಳೇದಾಗಲಿ ಯಜಮಾನ್ರೆ. ಮಂಜುನಾಥ್ ಡಾಕ್ಟರ್, ನಮ್ಮ ಡಾಕ್ಟರ್ ಸರ್, ದೇವರು ಮಂಜುನಾಥ್ ದೇವರು ಅಂತ ಹೇಳ್ತೀವಿ ನಾವು. ನಿಮ್ಮ ಪ್ರೀತಿ 4 ಸರಿ ಬಂದಿದೆ, ಜನಕ್ಕೆ ತಲುಪಲಿ. ಸರಿ. ಪ್ರತಿಯೊಂದು ವಿಡಿಯೋದಲ್ಲೂ ಆ ವಿಡಿಯೋದಲ್ಲಿ ಇರೋದು ಪೇಷಂಟ್ಸ್ ಇಲ್ಲಿಲ್ಲ, ಇದರಲ್ಲಿರೋರು ನಾವು ನೋಡ್ತಾ ಇದೀವಲ್ಲ, ನಿಮ್ಮ ವಾಸಿ ಆಗ್ತಾನೆ ಇರ್ತಾರೆ. ಜೊತೆಲೆ ನೋಡ್ತಾ ಇದೀವಲ್ಲ. ಬ್ಯಾಡಿಗೆಯಿಂದ 2 ಪೇಷಂಟ್ ಕಳಿಸಿದ್ದೀನಿ, ಅವರು ಆರಾಮಾಗಿದ್ದಾರೆ. ಅಂದರೆ ನನಗೆ ನೀನು ತುಂಬ ಒಳ್ಳೆ ಕೆಲಸ ಮಾಡಿದೆಪ್ಪ, ಇದಕ್ಕೆ ನಾವು ಕಾಲ ಕಟ್ ಮಾಡ್ಕೊತಿದ್ದೀವಿ ಅಂತ. ಧೈರ್ಯವಾಗಿರಿ ಯಜಮಾನ್ರೆ. ನಮಸ್ತೆ. ವಂಶ ಪಾರಂಪರಿಕ ನಾಟಿ ವಿದ್ಯೆ ಉಳಿಬೇಕು, ಬೆಳಿಬೇಕು, ಸಮಾಜಕ್ಕೆ ತಿಳಿಬೇಕು ಅಂತ ಶ್ರೀನಿವಾಸ್ ಪುಣ್ಯಕೋಟಿಯವರು, ಆಮೇಲೆ ಎಲ್ ಹರೀಶ್ ಕುಮಾರ್ ಅವರು ಎಲ್ಲರಿಗೂ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರ ಮುಖಾಂತರ ಎಲ್ಲರೂ ಬೆಳೆಯೋಣ, ಸಮಾಜಕ್ಕೆ ಒಳ್ಳೆ ಸೇವೆ ಕೊಡೋಣ. ನಾವೆಲ್ಲರೂ ಶ್ರೀ ಧನವಂತರಿ ಕುಟುಂಬಸ್ಥರು. ನಮಸ್ಕಾರ.